ನಿಮ್ಮ ವಾಣಿ ವೀಕ್ಷಕರಿಗೆ ನಮಸ್ಕಾರ. ನಾನು ಬಳಗಾರ್. ಪ್ರತಿಯೊಂದು ಇಲಾಖೆಯಲ್ಲೂ ಸರ್ಕಾರದ ನಿಯಮದ ಪ್ರಕಾರ ಒಬ್ಬ ಮನುಷ್ಯನಿಗೆ 60 ವರ್ಷಗಳ ವೃತ್ತಿ ಜೀವನ ಮುಗಿಸಿದ ಮೇಲೆ ಅವರಿಗೆ ನಿವೃತ್ತಿ ಅಂತ ಘೋಷಣೆ ಆಗುತ್ತೆ. ಅದಾದ ಮೇಲೆ ಒಂದು ಒಳ್ಳೆ ಪೊಸಿಷನ್ ಇರುವಂತಹ ಅಧಿಕಾರಿ ಆದರೆ ಅವರ ಜೀವನನ ಸುಭದ್ರ ಮಾಡ್ಕೊಂಡಿರ್ತಾರೆ ಮತ್ತು ಅವ್ರಿಗೆ ಬರಬೇಕಾದಂಥ ಸರ್ಕಾರಿ ಸವಲತ್ತುಗಳು ಸಹಜವಾಗಿ ಬರುತ್ತೆ. ಆದರೆ ಒಂದಿಷ್ಟು ಜನ ಈ 1999 2003ರಲ್ಲಿ ಇಲಾಖೆಗೆ ಪಾದಾರ್ಪಣೆ ಮಾಡಿದಾಗ ಅವ್ರಿಗೆ ಏನು ಈ ಪೆನ್ಷನ್ ಅನ್ನುವ ಒಂದು ಪದ್ಧತಿನ ತೆಗೆದಿದ್ರು. ಆ ಒಂದು ಪೆನ್ಷನ್ನ ವಂಚಿತರಾದಂತಹ ಒಬ್ಬ ನಿವೃತ್ತ ಮಾರ್ಗದಾಳು ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರ ಹೆಸರು ಈಶ್ವರ್ ಅಂತ. ಸರ್ ನಮಸ್ಕಾರ. ಹೇಗಿದ್ದೀರಿ ಸರ್? ಎಷ್ಟು ದಿನ ಆಯ್ತು ರಿಟೈರ್ಮೆಂಟ್ ಆಗಿ? 2 ತಿಂಗಳಾಯ್ತು. 2 ತಿಂಗಳಾಯ್ತು. ಹೆಂಗಿದೆ ರಿಟೈರ್ಮೆಂಟ್ ಜೀವನ? ಸಾಧಾರಣವಾಗಿ ಹೋಗ್ತಾ ಇದೆಯಾ? ಹೋಗ್ತಾ ಇದೆ. ಏನು ನಮ್ದೇನು ಪೆನ್ಷನ್ ಇಲ್ಲ, ಏನಿಲ್ಲ. NPS ಅವ್ರು ನಾವು. ಆಗ ನಾನು 1994 ಸೇರಿದೆ. 1994 ಅಂದ್ರೆ 30 ವರ್ಷಗಳಾಯ್ತು ನೀವು ಇಲಾಖೆಗೆ ಬಂದು. ಹೌದು. ನನಗೆ ಕನ್ಫರ್ಮ್ ಆದಾಗ ನಮ್ಮ ಜೂನಿಯರ್ ಲೈನ್ ಮ್ಯಾನ್ ಅಂತ ಮಾಡಿದಾಗ 2008ರಲ್ಲಿ ಜೂನಿಯರ್ ಲೈನ್ ಮ್ಯಾನ್ ಅಂತ ಆಯ್ತು. ಅದನ್ನ ನಂತರ ಜೂನಿಯರ್ ಲೈನ್ ಮ್ಯಾನು, ಅಸಿಸ್ಟೆಂಟ್ ಲೈನ್ ಮ್ಯಾನು, ಸೆಕೆಂಡ್ ಕ್ಲಾಸ್ ಮೇಸ್ತ್ರಿ, ಫಸ್ಟ್ ಕ್ಲಾಸ್ ಮೇಸ್ತ್ರಿ, ಸೂಪರ್ ಮೆಕ್ಯಾನಿಕ್ ಆಗಿ ನಾನು ಇವತ್ತು N7 ವಿಭಾಗದಿಂದ ರಿಟೈರ್ಡ್ ಆಗಿದ್ದೀನಿ. ಯಾವ ವೈಂಡಮ್ ಅಲ್ಲಿ ಇದ್ರಿ? N7 ವೈಂಡಮ್ ಯಾವ್ದ್ರಲ್ಲಿ ಇದ್ರಿ? ಇಲ್ಲಿ ಕುರುಬ್ರಳ್ಳಿನಾ? ನಂದಿನ ಲೇಔಟ? ಕುರುಬ್ರಳ್ಳಿನೇ. ಸರ್, ಇವಾಗ ನೋಡಿ, ಒಂದು 30 ವರ್ಷಗಳ ಇಲಾಖೆಯ ಜೀವನನ ಮುಗಿಸಿ ಇವಾಗ ನೀವು ರಿಟೈರ್ಡ್ ಆಗಿದ್ದೀರಾ. ಈ 30 ವರ್ಷದ ಕೆಳಗಡೆ ನಿಮ್ಗೆ ಸಂಬಳ ಎಷ್ಟಿತ್ತು ಸರ್ ಟೆಂಪ್ರವರಿ ಸೇರಿದಾಗ? ನೀವು 750 ರೂಪಾಯಿ. ಎಷ್ಟು ಸರ್? 750. ಮದುವೆ ಆಗಿದ್ದೀರಾ ಸರ್ ಅವಾಗ? ಇಲ್ಲ, ಮದುವೆ ಆಗಿದ್ದಿಲ್ಲ. 750 ರೂಪಾಯಿ. ಸರ್, 99ರಲ್ಲಿ ನೀವು ಮಜ್ದೂರ್ ಆದಾಗ ಎಷ್ಟಿತ್ತು ಸರ್ ಸಂಬಳ? 1420 ರೂಪಾಯಿ ಇತ್ತು. ಹೌದು. ಕರೆಕ್ಟೇ ಸರ್? ಹೌದು. 2005ಕ್ಕೆ 1970 ರೂಪಾಯಿನ ಸಂಬಳ ಕೊಡ್ತಾ ಇತ್ತು ಸರ್. ಆ ಜೀವನನ ನೋಡಿದಂತ ನೀವೊಬ್ಬ ಲೈನ್ ಮ್ಯಾನ್, ಇವತ್ತಿನ ಏನು ಇಲಾಖೆಗೆ ಸೇರಿದ ತಕ್ಷಣ ಒಂದು 35ರಿಂದ 40 ಸಾವಿರ ರೂಪಾಯಿ ಸಂಬಳ ಪಡೆಯುತ್ತಾರಂತ ಲೈನ್ ಮ್ಯಾನ್, ಏನ್ ವ್ಯತ್ಯಾಸ ಇದೆ ಸರ್? ವ್ಯತ್ಯಾಸ ಅಂದ್ರೆ ಅವತ್ತೊಂದ್ ದಿನ ಬ್ಯಾಚುಲರ್ ಆಗಿದ್ವಿ, ಆಮೇಲೆ ಮಕ್ಳು ಮರಿಗಿರ್ಲಿಲ್ಲ. ಅವಾಗ ಹೇಗೋ ಒಂದು ಸುಮಾರು ನಮಗೊಂದು ರೇಷನ್ ಕಾರ್ಡ್ ಅದು ಇದು ರೇಷನ್ ಎಲ್ಲ ಕೊಡ್ತಿದ್ರು. ಈಗ ಕನ್ಫರ್ಮ್ ಆದ್ಮೇಲೆ ಗೌರ್ಮೆಂಟ್ ಎಂಪ್ಲಾಯಿಗೆ ರೇಷನ್ ಮಿಷನ್ ಎಲ್ಲ ಕೊಡೋದಿಲ್ಲ. ಇವಾಗ ಎಷ್ಟು ತಗೊಂಡ್ ಬಂದ್ರು ಮಕ್ಕಳು ಮರಿ, ಬಾಡಿಗೆ ಮನೆ, ಸ್ವಂತ ಮನೆನೂ ಇಲ್ಲ, ಬಾಡಿಗೆ ಮನೆ, ಮಕ್ಕಳನ್ನ ಓದಿಸೋದು ಮಾಡೋದು ತುಂಬಾ ಕಷ್ಟ. ಈಗ ಎಷ್ಟೇ ಬಂದ್ರು ಕಷ್ಟನೇ. ಯಾಕಂದ್ರೆ 3 ಜನ ನನಗೆ ಹೆಣ್ಮಕ್ಳು, ಅವ್ರ ವಿದ್ಯಾಭ್ಯಾಸ ಎಲ್ಲ ಮಾಡ್ಬೇಕಲ್ಲ. ನಮ್ಗಂತೂ ಆಸ್ತಿ ಅದು ಇದು ಏನು ಇಲ್ಲ, ಇದರಿಂದನೇ ಜೀವನ ಮಾಡ್ಬೇಕಷ್ಟೆ. ಇವತ್ತಿನ ಲೈನ್ ಮ್ಯಾನ್ಗಳ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಇವತ್ತಿನ ಲೈನ್ ಮ್ಯಾನ್ ಅಲ್ಲಿ ಸೇಫ್ಟಿ ನೋಡ್ಕೊಂಡು, ಸೇಫ್ಟಿ ಮಾಡ್ಕೊಂಡು, ಸ್ವಲ್ಪ ಜವಾಬ್ದಾರಿಯಿಂದ ತಗೊಂಡು, ಯಾಕಂದ್ರೆ ಯಾವ ಲೈನ್ ಎಲ್ಲೆಲ್ಲಿ ಬಂದಿದೆ ಅಂತೆಲ್ಲ ನೋಡ್ಕೋಬೇಕಾಗತ್ತೆ. ಅಷ್ಟು ಸುಲಭವಾಗಿ ನಾವೆಲ್ಲ ಇದ್ದಾಗ ಹಳ್ಳಿಲಿ ಟ್ರಂಕ್ ಲೈನ್ ಇತ್ತು. ಒಂದು ಟ್ರಂಕ್ ಲೈನ್ ಅಲ್ಲಿ 1.5 ಕಿಲೋಮೀಟರ್ ಅಲ್ಲಿ ಒಂದು ಜೀವ ಸಿಗ್ತಾ ಇದ್ವಿ. ಸರ್, ಒಂದ್ ನಿಮಿಷ, ನಮ್ಮ ವೀಕ್ಷಕರಿಗೆ ಮತ್ತು ಪ್ರೇಕ್ಷಕರಿಗೆ ಟ್ರಂಕ್ ಲೈನ್ ಅಂದ್ರೆ ಏನಂತ ಎಕ್ಸ್ಪ್ಲೇನ್ ಮಾಡಿ ಸರ್. ಟ್ರಂಕ್ ಲೈನ್ ಅಂದ್ರೆ ಅದು ಒಂದು ಊರಿಂದ ಮತ್ತೊಂದು ಊರಿಗೆ ಅದು ಒಂದೇ ಒಂದು 11 KV ಹೋಗ್ತಾ ಇರೋದು. ಒಂದು ಫಿಲ್ಟರ್ ಬಂದು ಒಂದು 12 ಕಿಲೋಮೀಟರ್ 13 ಕಿಲೋಮೀಟರ್ ಇರೋದು. ಅದನ್ನ ಟ್ರಂಕ್ ಲೈನ್ ಅಂತ ಹೇಳ್ತೀವಿ. ಅದನ್ನು ಸುಮಾರು ಒಂದು 10 ಹಳ್ಳಿಗೆ ಅದು ಹಾದು ಹೋಗುತ್ತೆ, ಒಂದೇ 11 KV. ಆ 11 KV ಕನ್ವರ್ಟ್ ಮಾಡ್ಕೊಂಡು ನಾವು TCಗೆ ಅದರಿಂದ ಸೆಕೆಂಡ್ರಿ ನಾವು ತಗೊಂಡ್ ಹೋಗ್ತಾ ಇದ್ವಿ. ಅದನ್ನ ಟ್ರಂಕ್ ಲೈನ್ ಅಂತೀವಿ. ಈಗ ನಾವೇನಾರು ಹಾಫ್ ಮಾಡ್ಕೋಬೇಕಂದ್ರೆ ಸುಮಾರು 1.5 ಕಿಲೋಮೀಟರ್ ಒಂದೊಂದು ಜೀವ ಸಿಗ್ತಾ ಇದ್ವಿ. ಅಲ್ಲೆಲ್ಲಿ ಒಂದೊಂದು 5 ಊರಿಗೆ ಒಬ್ಬೊಬ್ಬ ಲೈನ್ ಮ್ಯಾನ್. 5 ಊರಿಗೆ ಒಬ್ಬೊಬ್ಬ ಲೈನ್ ಕ್ಯಾಂಪ್ ಲೈನ್ ಮ್ಯಾನ್. ಸರಿ. ಆ ಕ್ಯಾಂಪ್ ಲೈನ್ ಮ್ಯಾನ್ ನಾನೇನಾದ್ರು ಹಾಫ್ ಮಾಡ್ಕೋಬೇಕು 11 KV ಅಂತ ಟ್ರಾನ್ಸ್ಫಾರ್ಮರ್ ಏನಾರ ಇತ್ತು ಅಂದ್ರೆ ಅವನಿಗೆ ಸ್ಟೇಷನ್ಗೆ ಆಪರೇಟರ್ಗೆ ಹೇಳಿ, ಆಮೇಲೆ ಆ ಲೈನ್ ಮ್ಯಾನ್ಗೆ ಹೇಳಿ, ನಿನ್ನ ಒಂದು ಟ್ರಂಕ್ ಲೈನ್ ನೀನು ಅಲ್ಲ ಹಾಫ್ ಮಾಡಪ್ಪ, ಆಮೇಲೆ ನೆಕ್ಸ್ಟ್ ನಾನು ಇಲ್ಲಿ ಬಗೆಹರಿಸ್ಕೊಂತೀನಿ ಅಂತ ಅವನಿಗೆ ಅಲ್ಲಿ ಆಫ್ ಮಾಡ್ಕೊಂಡು, ನನ್ನ ಕೆಲಸ ಮುಗಿದ ಆಮೇಲೆ ಅವನಿಗೆ ಅಲ್ಲಿಗೆ ಆನ್ ಮಾಡಿಕೊಂಡು ನಾನು TC ಏನು ಕೆಲಸ ಇದೆ ನಾನೆಲ್ಲ ಮಾಡಿಕೊಂಡು ನೆಕ್ಸ್ಟ್ ಅವನಿಗೆ ನಾನು ಇನ್ಫಾರ್ಮೇಶನ್ ಕೊಟ್ಟು ಆಮೇಲೆ ಟ್ರಂಕ್ ಲೈನ್ ಆನ್ ಮಾಡ್ಕೊತಾ ಇದ್ದೀನಿ. ಸರ್ ನೋಡಿ, ನೀವು ಟೆಂಪ್ರವರಿ ಸೇರಿದಾಗ ಆಗಿರ್ಬೋದು ಅಥವಾ ಟೆಂಪ್ರವರಿ ಪರ್ಮನೆಂಟ್ ಆದಾಗ ಆಗಿರ್ಬೋದು, ಅವತ್ತಿನ ಸವಲತ್ತುಗಳು ಅಂದ್ರೆ ಇವತ್ತಿನ ಫೋನ್ ಕಮ್ಯುನಿಕೇಶನ್ ತರ
ಇನ್ನೊಂದು ಮತ್ತೊಂದು ಇದ್ದಿಲ್ಲ ಅವತ್ತು. ಇರ್ಲಿಲ್ಲ. ಅವತ್ತಿಗೆ ಬಳಕೆದಾರರು ಕಮ್ಮಿ ಇದ್ರು, ಕರೆಂಟ್ ಅದೇ ಇತ್ತು. ಹೌದು. 11 ಕೆವಿ ಅಂದ್ರೆ 11 ಕೆವಿ, ಸೆಕೆಂಡ್ರಿ ಅಂದ್ರೆ ಸೆಕೆಂಡ್ರಿ. ಹೌದು. ಆದ್ರೆ ಅವತ್ತಿನ ಸಾವಿನ ಪ್ರಕರಣಗಳಿಗೂ ಇವತ್ತಿನ ಸಾವಿನ ಪ್ರಕರಣಗಳಿಗೂ ವ್ಯತ್ಯಾಸ ಇದೆಯೇ ಇಲ್ಲ ಸರ್? ಯಾಕೆ ಇತ್ತೀಚೆಗೆ ತುಂಬಾ ಈಗ ತಿಂಗಳು ಒಬ್ಬೊಬ್ರು ಲೈನ್ ಮ್ಯಾನ್ಗಳೆಲ್ಲ ಸಾಯ್ತಾ ಇದ್ದಾರೆ. ಯಾಕಂತಾನ ಗೊತ್ತಾಗ್ತಾ ಇಲ್ಲ. ಸೇಫ್ಟಿ ಇದ್ರೂ ಸೇಫ್ಟಿ ಹಾಕೋತಾ ಇದಾರ, ಇಲ್ಲ ಸೇಫ್ಟಿ ಇಲ್ವಾ ಅವರಿಗೆ ಏನನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾಕೆ ಹಿಂಗಾಗ್ತಾ ಇದೆ? ನನ್ನ N7 ಅಲ್ಲಿ ನಾನು 2 ತಿಂಗಳು ಆಯ್ತು ನಾನು ರಿಟೈರ್ಡ್ ಆಗಿ. ನಮ್ಮ N7 ಅಲ್ಲಿ ನನ್ನ ಜೀವನದಲ್ಲಿ ಹೇಳ್ಬೇಕಂದ್ರೆ N7 ಸೂಪರ್. ಯಾಕೆ ಅಂತ ಅಂದ್ರೆ ಅವರು ನಮ್ಮ ಹೇಗೆ ನಾನು ಕೊಂಡಾಡೋದಲ್ಲ, ಅವ್ರು ಯಾರೋ ನಾವ್ಯಾರೋ, ಆದ್ರೂ ನಮ್ಮ ಸೂಪರ್. ಯಾಕೆ ಸೂಪರ್ ಅಂತ ಹೇಳ್ತೀನಂದ್ರೆ, ಪ್ರೀತಿ ಮಾಡುವಾಗ ಬನ್ರಿ ಕಾಫಿ ಕುಡಿಯೋ ನಮ್ಮ ಹೆಸ್ರಿ ಅನ್ನೋರು. ಆಮೇಲೆ ನಮ್ಮ ಒಂದು ವಯಸ್ಸಿಗೆ ಎಷ್ಟು ಬೆಲೆ ಕೊಡ್ಬೇಕು ಅಷ್ಟು ಕೊಡೋರು. ಆಮೇಲೆ ನಮ್ಮನ್ನ ಒಂದು ದಿನನೂ ನಾವು ನೀನು ಹಂಗೆ ಮಾಡ್ಬೇಕು, ಹೆಸ್ರಿ ಅವ್ರೆ ಹೆಂಗ್ ಮಾಡ್ಬೇಕು ನೀವು ಹೇಳಿ ಅಂತ ಹೇಳೋರು. ನಮಗೇನಾರು ಗೊತ್ತಾಗಿಲ್ಲ ಅಂದ್ರೆ ಹಾಗಲ್ಲ, ಇದು ಹೀಗೆ ಅಂತ ಹೇಳೋರು. ಆಮೇಲೆ ಮತ್ತೊಂದು ಸುಡ್ಡು, ನೀನು ಬಟ್ಟೆ ಹಾಕೊಂಡು ಬರಲೇಬೇಕು, ಸೇಫ್ಟಿ ಹಾಕೊಂಡು ಬರಲೇಬೇಕು, ಸೇಫ್ಟಿ ಆಗ್ಲಿಲ್ಲ ಕಳಿಸ್ಬಿಡೋನು. ಆಮೇಲೆ ಫುಲ್ ಪವರ್ ಮೇಸ್ರಿ ಕೊಟ್ಟಿರೋರು. ಅಂದ್ರೆ ಈ ಅಧಿಕಾರಿಗಳು ಆ ಒಂದು ಮೇಸ್ರಿ ಪೋಸ್ಟಿಗೆ ಫುಲ್ ಬಿಟ್ಕೊಟ್ಟಿದ್ರು. ನೀನು ಏನ್ ಹೇಳ್ತೀಯ ಹಾಗೆ ಅಪ್ಪ ಅಂತ. ಈಗ ಹಂಗೆ ನನ್ಗೊಂದು ಜವಾಬ್ದಾರಿ ಕೊಟ್ಟಾಗ ನಾನೇನ್ ಮಾಡ್ಬೇಕಂದ್ರೆ, ನನ್ನ ಜವಾಬ್ದಾರಿನೂ ನಾನು ಕಳ್ಕೊಬೇಕಲ್ಲ. ಸೇಫ್ಟಿ ಹಾಕೊಂಡಿದ್ಯಾ, ಫಸ್ಟ್ ಅರ್ಥ ಮಾಡ್ಕೊಂಡಿದ್ಯಾ, ಅರ್ಥ ಮಾಡು ಫಸ್ಟ್. ನಾನು ಏನೇ ಹಾಪ್ ಮಾಡಿರ್ಬೋದು, ಏನೇ ಮಾಡಿರ್ಬೋದು, ಅರ್ಥ ಹಾಕ್ ಫಸ್ಟ್. ಅರ್ಥ ಹಾಕೊಂಡ್ರೆ ಹಂಗೆ ಕನ್ಫರ್ಮ್. ಯಾಕಂದ್ರೆ 10 ಅವ್ನಿಗೆ ಕನ್ಫರ್ಮ್. 10 ಆದ್ಮೇಲೆ 3 ಹಾಕು ಫಸ್ಟ್. 3 ಅಕಸ್ಮಾತ್ ಅಪ್ರಾಕ್ಸಿಮೇಟ್ ಸ್ವಲ್ಪ ಒಂಚೂರು ಏನೋ ಬರ್ಬೋದು, ಎಲ್ಲಾದ್ರೂ ಒಂದು ಮಿಸ್ಟೇಕ್ ಆಗಿ, ಆದ್ರೆ ಅರ್ಥ ಆಗ್ತಿತ್ತು. ಅದು ಸೇಫ್ಟಿ ಹಿಡ್ತಾ ಇತ್ತು. ಈಗ ಯಾಕೋ ಹಳ್ಳಿ ಕಡೆ ತುಂಬಾ ಸೇಫ್ಟಿ ಮಾಡ್ಕೊಳ್ದಾನೆ ಇಷ್ಟ ಬಂದಂಗೆ ಏನೋ ಹತ್ಬಿಟ್ಟು ಏನ್ ಮಾಡ್ತಾ ಇದಾರೋ ಏನೋ ಅನ್ನೋದು ನನಗೂ ಗೊತ್ತಾಗ್ತಾ ಇಲ್ಲ. ಈ ಒಂದೊಂದು ವಾಟ್ಸಪ್ ಅಲ್ಲಿ ನೋಡ್ತಾ ನನ್ಗಂತೂ ತುಂಬಾ ಹೊಟ್ಟೆ ಉರಿತಾ ಇದೆ. ಯಾಕಂದ್ರೆ ನಾನು ಒಬ್ಬ ಕೆಳಮಟ್ಟದಿಂದ ಬಂದಿರೋನು, ತುಂಬಾ ಕೆಳಮಟ್ಟದಿಂದ ಬಂದಿರೋನು. ಯಾಕೆ ಹಿಂಗ್ ಆಗ್ತಾ ಇದೆ ಅನ್ನೋದು ನನಗೂ ಗೊತ್ತಾಗ್ತಾ ಇಲ್ಲ. ಸರ್, ಇವಾಗ ನೀವು ಟೆಂಪ್ರವರಿ ಸೇರಿದಾಗ ಸವಲತ್ತುಗಳು ಇದ್ದಿಲ್ಲ. ಇವತ್ತಿನ RC ಗುತ್ತಿಗೆ ಪದ್ಧತಿ ಅಂದ್ರೆ ಹೊರ ಗುತ್ತಿಗೆ ಕೊಟ್ಟು ಕೆಲಸ ಮಾಡಿಸ್ತಿದ್ದಂತ ಸಂಸ್ಕೃತಿ ಅವತ್ತಿಗೆ ಇದ್ದಿಲ್ಲ. ಇಲಾಖೆಯವರು ನೀವೇ ಕಂಬ ಹೊರಬೇಕು, ಗುಂಡಿ ಹೊಡಿಬೇಕು, ಅರ್ತು ನೀವೇ ಮಾಡ್ಬೇಕು, TC ನೀವೇ ಮಾಡ್ಬೇಕು, DP ಸ್ಟ್ರಕ್ಚರ್ಸ್ ನೀವೇ ಮಾಡ್ಬೇಕು, ಲೈನು ನೀವೇ ಎಳಿಬೇಕು. ಪ್ರತಿಯೊಂದನ್ನು ಅಲ್ಲಿರುವಂತ ಟೆಂಪ್ರವರಿ ಲೈನ್ ಮ್ಯಾನ್ ಆಗಿರ್ಬೋದು ಅಥವಾ ಮೇಸ್ತ್ರಿಗಳು ಲೈನ್ ಮ್ಯಾನ್ಗಳು ಮಾಡ್ತಾ ಇದ್ರು ಅಲ್ವಾ ಸರ್? ನಿಮ್ಗೆ ಅವತ್ತಿಗೆ ಲಾರಿ ಫೆಸಿಲಿಟೀಸ್ ಇಲ್ಲ, ಟ್ರಾಕ್ಟರ್ ಫೆಸಿಲಿಟೀಸ್ ಇಲ್ಲ, ಏನೋ ಪ್ರತಿಯೊಂದನ್ನು ನೀವು ಹೆಗಲ ಮೇಲೆ ಎತ್ಕೊಂಡು ಹೋಗ್ತಾ ಇದ್ರಿ ಸರ್. ಆ ಅನುಭವದ ಬಗ್ಗೆ ಹೇಳಿ ಸರ್. ಈಗ ಎಲ್ಲಾ ಸವಲತ್ತು ಇದೆ, ಇವಾಗ ಪ್ರತಿಯೊಂದು ಸವಲತ್ತು ಇದೆ. ಯಾಕೆ ಹಾಕೊಂಡ್ ಮಾಡ್ತಾ ಇಲ್ಲ, ಯಾಕೆ ಬಳಸ್ಕೊತಾ ಇಲ್ಲ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಲ್ಲ, ನೀವು ಅವತ್ತಿಗೆ ಇವತ್ತು ಆಕ್ಚುಲಿ ಒಂದಿಷ್ಟು ಲೈನ್ ಮ್ಯಾನ್ಗಳು ಹೇಳ್ತಾರೆ ನಾವು ಪಡ್ತಿರೋ ಕಷ್ಟ ನಿಮ್ಗೆ ಗೊತ್ತಿಲ್ಲ ಅಂತ. ಹೌದು, ಪ್ರತಿಯೊಬ್ಬರು ಇವತ್ತೇನು ಲೈನಲ್ಲಿ ವರ್ಕ್ ಮಾಡ್ತಿರೋರ್ಗು ಪ್ರತಿಯೊಬ್ಬರಿಗೂ ಕಷ್ಟ ಇದೆ. ಯಾಕಂದ್ರೆ ಆ ಸಮಯ ಕಂಪ್ಲೇಂಟ್ಸ್ ಬರೋ ಇದು ಯಾವ್ದು ವಿಚಿತ್ರ. ಯಾಕಂದ್ರೆ ಅವತ್ತಿಗೆ ನೀವಿದ್ದಂತ ಫೀಡರ್ಗಳು ಕಮ್ಮಿ, ಲೈನ್ಗಳು ಕಮ್ಮಿ, ಪ್ರೆಸರ್ ಕಮ್ಮಿ, ಕನ್ಸ್ಯೂಮರ್ಸ್ ಕಮ್ಮಿ. ಆದ್ರೆ ಇವತ್ತು ಎಲ್ಲವೂ ಜಾಸ್ತಿ ಆಗಿದೆ, ಲೈನ್ಸು ಜಾಸ್ತಿ ಆಗಿದೆ, ಬಳಕೆದಾರರು ಜಾಸ್ತಿ ಆಗಿದ್ದಾರೆ, ಪ್ರತಿಯೊಬ್ಬರು ಜಾಸ್ತಿ ಆಗಿದೆ. ಅವತ್ತಿನ ಅದು ಆ ಕರೆಂಟ್ ಅದೇ ಅಲ್ವಾ, ಕರೆಂಟ್ ಏನ್ ಬದಲಾವಣೆ ಇರಲ್ಲ. ಅವತ್ತು ನೀವು ಹೆಂಗ್ ಕೆಲಸ ಮಾಡ್ತಾ ಇದ್ರಿ ಸರ್? ಅವತ್ತು ಸ್ವಲ್ಪ ನೀವು ಹೇಳಿದಂಗೆ ಒಂದು ಊರಿಗೆ ಒಂದು ಟ್ರಾನ್ಸ್ಫರ್, ಒಂದು ಊರಿಗೆ ಒಂದು 100 kV ಒಂದು ಟ್ರಾನ್ಸ್ಫರ್ ಹಾಕ್ಬಿಟ್ರೆ ಅಪ್ರಾಕ್ಸಿಮೇಟ್ ಒಂದು ಊರಿಗೆ ಒಂದು 80 ಮನೆ 90 ಮನೆ ಅಂದ್ರೆ ಹೆಚ್ಚು ಹಳ್ಳಿಗಳೇ, ಚಿಕ್ಕ ಚಿಕ್ಕದ ಹಳ್ಳಿ. ಆ ಹಳ್ಳಿಲಿ ನಾನು ಕ್ಯಾಂಪಲ್ಲಿ ಕೆಲಸ ಮಾಡ್ತಿದ್ದೆ. ಇಲ್ಲಿಗೆ ಬಂದ ಆದ್ಮೇಲೆ ನಾನು ಇಲ್ಲಿ ಬಂದ 5 ವರ್ಷ ಆಯ್ತು. ಬೀದಿಗೂ ನಾನು ಟ್ರಾನ್ಸ್ಫರ್ ಇದೆ. ಬೀದಿಲಿ 4-5 ಟ್ರಾನ್ಸ್ಫಾರ್ಮರ್ ಇದೆ. ಬೀದಿಗೂ ಟ್ರಾನ್ಸ್ಫಾರ್ಮರ್ ಇದೆ. ಭಾರಿ ಕೇರ್ಫುಲ್ ಆಗಿ ಕೆಲಸ ಮಾಡ್ಬೇಕಾಗತ್ತೆ. ನಾನು ಯಾವ್ದನ್ನ ಹಾಫ್ ಮಾಡ್ಕೊಂಡಿದ್ದೀನಿ, ಯಾವ್ದನ್ನ ಹಾಫ್ ಮಾಡ್ಕೊಂಡಿಲ್ಲ ಅಂತ ಮೈಯೆಲ್ಲ ಕಣ್ಣು ಇದ್ದು ಕೆಲಸ ಮಾಡ್ಬೇಕಾಗತ್ತೆ. ಈಗೆಲ್ಲ RME ಬಾಕ್ಸ್ ಅಂತ ಇಟ್ಟಿದೀವಿ, ಫೀಲ್ಡರ್ ಎಲ್ಲ ಡಿವೈಡ್ ಆಗಿದೆ. ಫುಲ್ ತಿಳ್ಕೊಬೇಕು ಮನುಷ್ಯ. ಸುಮ್ಮನೆ ಕೆಲಸ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಯಾವ ಲೈನ್ ಎಲ್ಲಿ ಬರುತ್ತೆ, ಹೆಂಗ್ ಹೋಗುತ್ತೆ, ಕೇಬಲ್ ಫೀಲ್ಡರ್ ಇದು ಎಲ್ಲಿ ಹಾಫ್ ಮಾಡ್ಕೋಬೇಕು. ಒಂದ್ಸಲಿ ಆ VL ಹಾಫ್ ಮಾಡ್ಕೋಣ ಅಂದ್ರೆ ಆ VL ಗೆ 3, 4, 5 TC ಕೊಟ್ಟಿರ್ತೀವಿ ನಾವು ಆ ಲೈನ್ಗೆ. ಆ VL ಏನಾರು ಹಾಫ್ ಮಾಡ್ಕೊಂಡ್ರೆ ಅಷ್ಟು TCಗೂ ಇರೋದಿಲ್ಲ. ಹೌದು, ಈ ತರ ಎಲ್ಲ ಇದೆ. ಸ್ವಲ್ಪ ನೋಡ್ಕೋಬೇಕಾಗತ್ತೆ, VL ಹತ್ರ ಇರ್ಬೇಕಾಗತ್ತೆ. ಇನ್ಯಾರೋ ಜನರೇಟರ್ ಇಟ್ಟಿರ್ತಾನೆ ಮನೆಯೊಳಗೆ. ಈಗ ಕರೆಂಟ್ ಗಿಂತನೂ ಜನರೇಟರ್
ರಿಟರ್ನ್ಸ್ ಜಾಸ್ತಿ. ರಿಟರ್ನ್ ಜಾಸ್ತಿ ಹೊಡಿತೈತೆ. ಅವಾಗ ಆ ಪ್ಲೇಸ್ ಅಲ್ಲಿ ನಾನೇನ್ ಕೆಲಸ ಮಾಡ್ತಾ ಇದ್ದೀನಿ ಅಂತ ಪರಿಜ್ಞಾನ ಇಟ್ಕೊಂಡು, ಇಲ್ಲ ಮೇಸ್ತ್ರಿ ಆಗ್ಲಿ, ಇಲ್ಲಾಂದ್ರೆ ಹತ್ತವನ್ ಕೆಲಸ ಮಾಡೋನೇ ಆಗ್ಲಿ, ಎಲ್ಲಾರ್ಗು ಮನ್ಸತ್ ಅಂತ ಇಟ್ಕೊಂಡು ಕೆಲಸ ಮಾಡ್ಬೇಕಾಗುತ್ತೆ, ಪರಿಜ್ಞಾನ ಇಟ್ಕೊಂಡು ಕೆಲಸ ಮಾಡ್ಬೇಕಾಗತ್ತೆ. ಅರ್ಥಿಂಗ್ ಮಾಡ್ಕೊಂಡಿದ್ದೀನ ಇಲ್ವಾ ಅನ್ನೋದನ್ನ ಪರಿಜ್ಞಾನ ಇಟ್ಕೊಂಡು ಮಾಡ್ಲೇಬೇಕು. ಅದು ಇಲ್ಲ ಅಂದ್ರೆ ಭಾರಿ ಕಷ್ಟ. ಸರ್, ನೀವು ಅವತ್ತಿನ ಅಧಿಕಾರಿಗಳಿಗೂ ಇವತ್ತಿನ ಅಧಿಕಾರಿಗಳಿಗೂ ಏನ್ ವ್ಯತ್ಯಾಸ ಇದೆ? ನಾನ್ ಬಂದಿದ್ದ ದಾರಿಯೊಳಗೆ ಅದೇ ದಾರಿಯಲ್ಲಿ ಬಂದ್ಬಿಟ್ಟಿದ್ದೀನಿ ಸರ್. ನನ್ಗೆ ಸಿಗೋರೆಲ್ಲ ಭಾರಿ ಅಲ್ಲ, ನಿಮಗ್ ಸಿಗೋರು ಕರೆಕ್ಟ್. ಈಶ್ವರ್ ಅವರ ಪುಣ್ಯನೋ ಅಥವಾ ಆ ಒಂದು ಆಫೀಸ್ ಮಾಡ್ಕೊಂಡ್ರ ಪುಣ್ಯನೋ ನಿಮ್ಗೆಲ್ಲ ಒಂದು ಒಳ್ಳೆ ಅಧಿಕಾರಿಗಳು ಸಿಕ್ಕಿದ್ದಾರೆ ಅಂತ ಇಟ್ಕೊಳ್ಳೋಣ. ನೀವು ನೋಡ್ದಂಗೆ ಅಧಿಕಾರಿಗಳ ಸಂಪರ್ಕ ಸಹಜವಾಗಿ ಆಗಿರುತ್ತೆ ಸರ್. ನಿಮ್ಮ ವರ್ಣಮಲ್ಲಿ ಒಳ್ಳೆ ಅಧಿಕಾರಿ ಇದ್ರೆ ಪಕ್ಕದ ವರ್ಣಮಲ್ಲಿ ಒಳ್ಳೆ ಅಧಿಕಾರಿ ಇರ್ತಾರೆ ಅಂತ ನೀವು ಊಹೆ ಮಾಡಕ್ಕಾಗಲ್ಲ. ಆತರ ಅವತ್ತು ನೀವು ಕೆಲಸ ಮಾಡ್ತಿದ್ದಂತ ಅಧಿಕಾರಿಗಳಿಗೂ ಇವತ್ತು ಕೆಲಸ ಮಾಡ್ತಿರುವಂತ ಅಧಿಕಾರಿಗಳಿಗೂ ಏನ್ ವ್ಯತ್ಯಾಸ ಇದೆ? ನನಗೆ ವ್ಯತ್ಯಾಸನೇ ಕಾಣ್ತಾ ಇಲ್ಲ. ಯಾಕೆ ಅಂತ ಕೇಳಿ, ಅವಾಗ ನಮಗೆ ಇದ್ದರು ಎಇಗಳು ಅಷ್ಟು ಏನೇ ನಾನು ನೋಡ್ತಾ ಇರ್ಲಿಲ್ಲ, AEE ನಾನು ನೋಡ್ತಾ ಇರ್ಲಿಲ್ಲ. ಮೇಸ್ತ್ರಿ ಬೇಡ ಇವನು ಅಂತ ಅಂದ್ರೆ ಬೇಡ. ಅಪ್ಪ ಸುಮ್ನೆ ಒಂಚೂರು ಇಲ್ಲಿ 6 ಕಿಲೋಮೀಟರ್ ನಾವು ಮರ ಹೊಡ್ಕೊಂಡ್ ಬಂದ್ವಿ ದೇವನಹಳ್ಳಿ, ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ. ಇಲ್ಲಿ 6 ಕಿಲೋಮೀಟರ್ ಮರ ಹೊಡ್ಕೊಂಡ್ ಬರ್ಬೇಕು, ಟ್ರಂಕ್ ಲೈನ್. ಆ ಕಡೆ 9 ಜನ, ಈ ಕಡೆ 9 ಜನ, ಬರೀ ನೀಲಗಿರಿ ತೋಪ್ಗಳು. ಮೇಸ್ತ್ರಿ ಅನ್ನಂಗೆ ಅಣ್ಣ ಸ್ವಲ್ಪ ನೀರ್ ಕುಡಿಬೇಕು ಅಂದ್ರೆ ಅಷ್ಟೇ ಅಂದಿದ್ದು. ನನ್ನ ನೀರ್ ಕೊಡ್ಲಿಕ್ಕೇನ ಹಂಗೆ ಹಿಂಗೆ ಅನ್ನೋದು. ಆ ಒಂದು ಭಯ, ತುಂಬಾ ಭಯ. ಈಗ ಏನು ಆತರ ಭಯ, ಆತರ ಕೆಲ್ಸನೂ ಇಲ್ಲ, ಆತರ ಭಯನೂ ಇಲ್ಲ, ಏನಂದ್ರೆ ಏನಿಲ್ಲ. ಸರ್, ಇವಾಗ ನಾನ್ ನೋಡ್ದಂಗೆ ಇವತ್ತು SC ಸಾಹೇಬರು ಬಂದ್ರು ತಲೆ ಕೆಡ್ಸ್ಕೊಳ್ಳಿದ್ದಂತ ಲೈನ್ ಮ್ಯಾನ್ ಇದಾರೆ, ಹಳಬ್ರು ಇದಾರೆ, ಹೊಸಬ್ರು ಇದಾರೆ. ನೀವು ಕೆಲಸ ಮಾಡುವಾಗ ಒಬ್ಬ AE ಬಂದ್ರು ಅಥವಾ AW ಬಂದ್ರು ನೀವು ಅವ್ರ ಕಣ್ಣಿಗೆ ಬೀಳ್ತಿದ್ದಿಲ್ಲ, ನಿಜನ ಸರ್? ಅವ್ರು ಹಿಂಗೆ ನೋಡೋರು. ಅವ್ನ ಅವತ್ತು ಆ ತರ AWಗಳು ಇದ್ರು. ನಾನು ಇನ್ನೊಂದು ಮೈಯೆಲ್ಲ ಜುಮ್ ಅಂತ ನನಗೆ. ನಮ್ಮ N7 ತರ ನನಗೆ ನನಗೆ ದಾರಿ ದೀಪ ಸರ್. N7AE ಅಂತ ಗಿರೀಶ್ ಅವರು ಏನಂದ್ರೆ, ನಿಂತಿದ್ದ ಅಂದ್ರೆ ಯಾರ ಅಲ್ಲಿ ನಿಂತಿರೋದು, ಬರ ಇಲ್ಲಿ, ಏನ್ ಕೆಲಸ ಮಾಡ್ತಾ ಇದೀಯ ನೀನು, ಏನ್ ಕೆಲಸ ಕೊಟ್ಟಿದ್ದಾರೆ ನೀನ್ ಯಾಕೆ ಇಲ್ಲಿ ನಿಂತಿದ್ಯಾ ಅಂತ ಕೇಳೋರು. ಇವತ್ತು ಏನು ಅಂತ ಇವತ್ತು ಪ್ರಶ್ನೆ ಮಾಡುವಂತ ಹಕ್ಕೆ ಕಳ್ಕೊಂಡ್ಬಿಟ್ರ ಸರ್ ಅಧಿಕಾರಿಗಳು? ಇಲ್ಲ, ಏನನ್ನೋದು ನನಗೂ ಗೊತ್ತಿಲ್ಲ. ಬಟ್ ನಾನು ಆ ಒಂದು ಭಯ ಭಕ್ತಿಯಲ್ಲಿ ಬೆಳೆದವ್ ನಾನು. ಆಮೇಲೆ ನಾನು ಇಲ್ಲಿ ಬಂದ್ರು ಅವ್ರು ಯಾರೇ ಏನ್ ಹೇಳಿದ್ರು ತುಂಬಾ ಭಯ ನನಗೆ. ಇವತ್ತಿಗೂ ನಾನು ಅಧಿಕಾರಿಗಳ ಮೇಲೆ ಗೌರವ, ನಿಮ್ಮ ಹಿರಿಯ ಅಧಿಕಾರಿಗಳ ಮೇಲೆ ಗೌರವ, ತುಂಬಾ ಗೌರವ. ಭಯ ಅನ್ನೋದು ಎಲ್ಲಿ ಬರುತ್ತೆ? ಗೌರವ ಇದ್ದಾಗ ಭಯ ಬರುತ್ತೆ ಅಲ್ವಾ? ಇವತ್ತು ಆ ಭಯನೇ ಇಲ್ಲ, ಗೌರವನೂ ಇಲ್ಲ. ನಾನು ಒಬ್ಬ ಸೂಪರ್ ಮೆಕ್ಯಾನಿಕ್ ಆಗಿ ಈ 3 ಓಎಂಡಮ್ಗೂ ನಾನೇ ಸೂಪರ್ ಮೆಕ್ಯಾನಿಕ್ ಆಗಿದೆ. ಒಂದಿನ ನಮ್ಮ ಎದುರುಗಡೆ ಕೂತ್ಕೊಂಡ ಒಂದು ದಿನನೂ ನಮ್ಗೆ ಹೇಳಿದ್ದನ ಇಲ್ಲ ಸರ್ ಅಂತ ನನ್ನ ಬಾಯಲ್ಲೇ ಬಂದೆ. ಇಲ್ಲ ಅನ್ನೋ ಮಾತೇ ಇಲ್ಲ. ಹೆಸರು ಆ ಕೆಲಸ ಆಯ್ತಾ, ಎಷ್ಟೊತ್ತಾಯ್ತು, ಏನಾಯ್ತು, ತಿರ್ಗಾ ಅಲ್ಲಿ ಬಿಡಿ, ಅಲ್ಲಿ ಒಂದಿಬ್ರು ಬಿಡಿ, ಇಲ್ಲಿ ಒಂದು ಹಂಗ್ ಹೇಳಿದ್ರು ನನಗೇನು ಬೇಜಾರೇನ. ಯಾಕಂದ್ರೆ ಕೆಲಸ ಮಾಡ್ದವನು, ನನಗೇನ್ ಬೇಜಾರೇನ. ಇದ್ರೆ 2 ಕೆಲಸ ಮಾಡಿದ್ರಿ ನೀವು, ಇವಾಗ ಕೆಲಸ ಮಾಡಿಸ್ಬೇಕಾಗಿತ್ತು ಅಷ್ಟೇ. ಅದೇನು ಅಂತ ದೊಡ್ಡದು ಏನ್ ಕೆಲ್ಸನೇ ಏನಿಲ್ಲ. ಒಂದು 6 ಅಡಿ ಗುಂಡಿ ತೆಗಿ, 9 ಜನ ಹೋದ್ರು 9 ಕಂಬ ಎತ್ತಬೇಕು, 9 ಜನ ಗುಂಡಿ ಹೊಡಿಬೇಕು ಅವತ್ತಿಗೆ. ಗುಂಡಿನೂ ಹೊಡಿಯಂಗಿಲ್ಲ, ಕಂಬನೂ ಎತ್ತಂಗಿಲ್ಲ. ಕೆಲ್ಸ ಬಂದಾಗ ನೀನ್ ಯಾವ ಮೇಸ್ರಿನೂ ಇಲ್ಲ, ಯಾವ ಲೈನ್ ಮ್ಯಾನ್ ಇಲ್ಲ, ಮಾಡ್ಬೇಕು. ಅವತ್ತು ಅಷ್ಟೇ, ಇವತ್ತಿಗೂ ಅಷ್ಟೇ. ಮೇಸ್ರಿ ನೀವೇನೋ ತಿಳ್ಕೊಬೇಡಿ, ಆಗ್ಲೇಬೇಕಿದ್ವಿ, ಈ ಕೆಲ್ಸ ಆಗ್ಲೇಬೇಕು ನೋಡಿ, ಕರ್ಕೊಂಡೋಗಿ ಅಷ್ಟ ಹಂಗ ಅನ್ಬಿಡ. ಈಗ ತಾನೇ ಚೆನ್ನಾಗಿ ಮಾತಾಡ್ತಾ ಇದ್ರು, ಈಗ ಕೆಲಸ ಬಂದಾಗ ಹೆಂಗ್ ಹೇಳ್ಬಿಟ್ರಲ್ಲಪ್ಪ ಅನ್ಕೊಂತ ಇದೆ. ಬಟ್ ಸರ್ವಿಸ್ ಕೊಡ್ಲೇಬೇಕು. ಇಲ್ಲಿ ಕರೆಂಟ್ ಇಲ್ಲ ಅಂದ್ರೆ 20 ಸಲ ಫೋನ್ ಬರುತ್ತೆ. ನಾವ್ ಕೆಲಸ ಮಾಡೋರ್ಗಿಂತ ಫೋನಲ್ಲಿ ಕೂತ್ಕೊಂಡಿರೋನ್ಗೆ ತಲೆ ಬಿಸಿ. 100 ಜನ ಇನ್ನು 5 ನಿಮಿಷನೂ ಆಗಿರೋದಿಲ್ಲ, ಆಗ್ಲೇ ಎಷ್ಟು ಫೋನು. ನನ್ಗಂತೂ ಒಂದಿನ ನಾನು ನೋಡಿ ಆಮೇಲೆ ಮಾತಾಡೋದು ವಿನಯದಿಂದ ಮಾತಾಡಲ್ಲ ಜನ. ಸರ್ ಕರೆಂಟ್ ಹೋಯ್ತು ಸರ್, ಎಷ್ಟೊತ್ತು ಬರುತ್ತೆ ಅಂತಾನು ಕೇಳಲ್ಲ. ಯಾಕ್ರಿ ಕರೆಂಟ್ ಹೋಯ್ತು? ಯಾಕ್ರಿ ಹೋಯ್ತು? ಏನೋ ಒಂಥರ ಬೇಜವಾಬ್ದಾರಿ ಮಾಡ್ತಾರೆ. ಅದಕ್ಕೆ ಅವರು ನಮಗೆ ಸಾರ್ ಹಿಂಗೆ ಅಂತ ಅಂದ್ರೆ ಒಂದೊಂದ್ಸಲಿ ಅವ್ರು ನಮಗೆ ಹೇಳೋರು, ಇಲ್ಲಿ ತಾಳ್ಮೆಯಿಂದ ಹೋಗ್ಬೇಕು. ಅವನಿಗೆ ಕರೆಂಟ್ ಅಷ್ಟೇ, ಇಲ್ಲಿ ಏನಾಯ್ತು ಅಂತ ಅವ್ನಿಗೆ ಗೊತ್ತಿರೋದಿಲ್ಲ. ತಾಳ್ಮೆಯಿಂದ ಹೋಗ್ಬೇಕು, ಯಾರು ಕೋಪ ಮಾಡ್ಕೋಬಾರ್ದು. ಅವ್ರಿದ್ರೆ
ನಿಜ. ಅವ್ರಿದ್ರೆ ನಾವು ಮೇಸ್ತ್ರಿ ಅವ್ರ ಹತ್ರ ಹೋಗ್ಬಿಟ್ರೆ ಜಗಳ ಮಾಡ್ತೀರಾ, ನೀವು ಮಾತಾಡ್ತೀರಾ, ತಾಳ್ಮೆಯಿಂದ ಹೋಗ್ಬೇಕು, ಯಾವಾಗಲೂ ತಾಳ್ಮೆಯಿಂದ ಹೋಗ್ಬೇಕು ಅಂತ ಇದ್ರು. ನಾನು ರಿಟೈರ್ಡ್ ಅದೇ ಮಾತು ಹೇಳಿದ್ರು. ಮೇಸ್ತ್ರಿ ಭಾರಿ ತಾಳ್ಮೆಯಿಂದ ಹೋದ್ರು. ಇವ್ರು ಬರ್ಬೇಕಾದ್ರೆ ಇವ್ರು ವಯಸ್ಸಾಗಿದೆ, ಇವ್ರು ಕೆಲಸ ಮಾಡೋಕ್ಕಾಗಲ್ಲ, ಇವ್ರು ಬೇಡಪ್ಪ ಅಂತ ಎಲ್ಲ ಓಎಂಡಮಲ್ಲಿ ಹೇಳಿದ್ರಂತೆ. ಆದ್ರೆ ಈ ಸಾಹೇಬ್ರು ವಯಸ್ಸಾಗಿದ್ರು ನಾನು ಕೆಲಸ ತಗೋತೀನಿ, ತಿರ್ಗಾ ನೀವು ಯಾರು ಕೇಳಬಾರ್ದು ಅಂತ ಹೇಳಿ ನಾನು ನಿಮ್ಮನ್ನು ತಗೊಂಡಿರೋದು ಅಂತ ಹೇಳಿದ್ರು ಅವತ್ತು. ಅವತ್ತು ಆ ಮಾತು ಇವತ್ತಿಗೂ ಮರೆಯಲ್ಲ. ಅಷ್ಟು ತುಂಬಾ ತುಂಬಾ ಒಳ್ಳೆ ಮನುಷ್ಯ. ಅಷ್ಟೇ ಒಳ್ಳೆವ, ಅಷ್ಟೇ ಹೆಲ್ಪ್ನೆಸ್ ಇದೆ, ಅಷ್ಟೇ ಕಂಡೀಷನ್ ಇದೆ. ಕೆಲಸ ಆಗ್ಬೇಕು, ಇದು ಬೇಡವಾ ಬೇಡ, ಅದೇನಾರ ಆಗೋಗ್ಲಿ, ಆ ತರ ಒಂಥರ ಸೂಪರ್. ಆಗ್ಲಿ ಸರ್, ನಿಮ್ಮ ಒಂದಿಷ್ಟು ಅನುಭವಗಳು, ನಿಮ್ಮ ಒಂದಿಷ್ಟು ನೋವುಗಳು, ನೀವು ನಡೆದು ಬಂದ ದಾರಿ ನಮ್ಮ ಪ್ರೇಕ್ಷಕರು ತಿಳಿಸಿದ್ದೀರಾ. ದಯವಿಟ್ಟು ಈ ಕಾರ್ಯಕ್ರಮ ನೋಡ್ತಿರುವಂತಹ ಪವರ್ ಮ್ಯಾನ್ಗಳಾಗಿರ್ಬೋದು, ಹಿರಿಯ ಅಧಿಕಾರಿಗಳಾಗಿರ್ಬೋದು, ದಯವಿಟ್ಟು ಎಚ್ಚೆತ್ತುಗೊಳಿಸ್ಕೊಳ್ಳಿ. ಯಾಕೆ ಇನ್ನು ಎಷ್ಟು ಆಕ್ಸಿಡೆಂಟ್ಸ್ ಆದ್ರೆ, ಇನ್ನು ಎಷ್ಟು ಸಾವು ನೋವುಗಳಾದ್ರೆ ಎಚ್ಚೆತ್ಕೊತೀರಾ? ಯಾಕೆ ನಿಮ್ಗೆ ಇಲಾಖೆ ನಿಮ್ಗೆ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಕೊಟ್ಟಿಲ್ವಾ? ದಯವಿಟ್ಟು ಬಹಿರಂಗವಾಗಿ ಹೇಳಿ, ಸ್ವಾಮಿ ನಮ್ಗೆ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಕೊಡ್ತಾ ಇಲ್ಲ, ನಮ್ಮ ಮೇಲೆ ಗಮನ ಹರಿಸ್ತಾ ಇಲ್ಲ, ನಮ್ಗೆ ಸಂಬಳ ಕೊಡ್ತಾ ಇಲ್ಲ, ನಮ್ಗೆ ಜೀವನ ಕಷ್ಟ ಇದೆ, ನಾವ್ ಹೆಂಗ್ ಕೆಲಸ ಮಾಡೋದು ಅನ್ನಂಗಿದ್ರೆ ದಯವಿಟ್ಟು ಬಹಿರಂಗವಾಗಿ ಹೇಳಿ. ನಿಮ್ಮ ಅಮೂಲ್ಯವಾದ ಪ್ರಾಣಗಳನ್ನ ಈ ರೀತಿಯ ಕಳ್ಕೊಬೇಡಿ. ನಿಜವಾಗ್ಲೂ ಭಾರಿ ಬೇಜಾರಾಗುತ್ತೆ, ನೋವಾಗುತ್ತೆ. ನೋಡಿ, ನಮ್ಮ ಮುಂದೆ ಕೂತಿರುವಂತ ಈಶ್ವರ್ ಮೇಸ್ತ್ರಿ ಅವರು 60 ವರ್ಷಗಳ ಪೂರ್ಣ. ಅವ್ರಿಗೆ ಇವತ್ತು ಅನ್ಯಾಯ ಆಗಿದೆಯಾ ನ್ಯಾಯ ಆಗಿದೆಯಾ ಅದು ಒತ್ತಟ್ಟಿಗಿರ್ಲಿ, ಅದು ಬೇರೆ ವಿಚಾರ. ಆದ್ರೆ ಅವರ ಸಂಪೂರ್ಣ ಜೀವನ, ಭಗವಂತ ಕೊಟ್ಟಿರೋ ಜೀವನನ ಕಾಪಾಡ್ಕೊಂಡು ಬಂದಿದ್ದಾರೆ. ಅಂದ್ರೆ ಇವತ್ತು ಮಾಡ್ತಿರುವಂತ ಲೈನ್ ಮ್ಯಾನ್ಗಳಿಗಿಂತ 100ರಷ್ಟು ಕೆಲಸ ಮಾಡಿದಂತ ಇಂಥ ಹಿರಿಯ ಲೈನ್ ಮ್ಯಾನ್ಗಳು, ಪವರ್ ಮ್ಯಾನ್ಗಳನ್ನ ಸಲಹೆ ತಗೊಳ್ಳಿ. ಯಾವ ತರ ಕೆಲಸ ಮಾಡ್ಬೇಕು, ಒಂದು ಲೈನ್ ಕ್ಲಿಯರೆನ್ಸ್ ಅಂದ್ರೆ ಏನು. ನಿಮಗೆ ಇಲಾಖೆಯಿಂದನೂ ಒಂದಿಷ್ಟು ಅನ್ಯಾಯ ಆಗಿದೆ. ಯಾಕಂದ್ರೆ ನಿಮ್ಗೆ ಯಾವುದೇ ರೀತಿಯಾದ ಒಂದು ಏನು ಟ್ರೈನಿಂಗ್ ಕೊಡದೆ ನಿಮ್ಗೆ ಲೈನಿಂಗ್ ಬಿಡ್ತಾ ಇರೋದು ಒಂದು ದೊಡ್ಡ ತಪ್ಪದು. ಅದು ಯಾವೊಬ್ಬ ಅಧಿಕಾರಿಗೂ ಇನ್ನೂ ಪರಿವಿಗೆ ಬಂದಿಲ್ಲ. ಅದು ಸುಮ್ಮನೆ ನೀವು ಅಪಾಯಿಂಟ್ ಮಾಡ್ಕೋತಾರೆ, ತಾಂಬಂದ್ಬಿಟ್ಟು ಲೈನಿಗೆ ಬಿಟ್ಬಿಡ್ತಾರೆ. ಅದಂಗ ಆಗ್ಬಾರ್ದು. ಅವ್ರಿಗೂ ಒಂದಿಷ್ಟು ಕರೆಂಟ್ ಅಂದ್ರೆ ಏನು, ಲೈನ್ ಅಂದ್ರೆ ಏನು, GOS ಅಂದ್ರೆ ಏನು, VL ಅಂದ್ರೆ ಏನು, ಇವನ್ನೆಲ್ಲ ಒಂದಿಷ್ಟು ಹೇಳ್ಬೇಕು. ಯಾವ್ದು ಕ್ರಾಸಿಂಗ್ ಲೈನ್ ಬರುತ್ತೆ, ಎಷ್ಟು ಡಬಲ್ ಲೈನ್ಸ್ ಬರುತ್ತೆ, ಎಷ್ಟು VLಗಳಿದೆ, ಇವನ್ನೆಲ್ಲ ಒಂದಿಷ್ಟು ಅನುಭವಿಗಳು ಒಂದಿಷ್ಟು ಮಾರ್ಗದರ್ಶನ ಮಾಡಬೇಕು. ಅಮೂಲ್ಯ ಜೀವನ ಕಳ್ಕಬೇಡಿ. ಯಾಕಂದ್ರೆ ಈ ಒಂದು 2 ತಿಂಗಳಲ್ಲಿ ಕನಿಷ್ಠ 10 ಜನ ಲೈನ್ ಮ್ಯಾನ್ಗಳು ಸತ್ತೋಗಿದ್ದಾರೆ. ಇದು ಭಾರಿ ದುರಂತ, ಇದು ಸಾಯ್ಬಾರ್ದು. ಯಾಕಂದ್ರೆ ಇವತ್ತು ಆರ್ಥಿಕ ಮೂಲ ಎಷ್ಟು ಮುಖ್ಯನೋ ಹಾಗೆ ಮಾನವ ಸಂಪನ್ಮೂಲನೂ ಅಷ್ಟೇ ಮುಖ್ಯ. ಒಂದು ಇಲಾಖೆ ಇರಬೇಕು ಅಂದ್ರೆ ಮಾನವ ಸಂಪನ್ಮೂಲ ಬೇಕು. ನಿಮ್ಮಂತ ಅನುಭವಿ ಲೈನ್ ಮ್ಯಾನ್ಗಳು, ಒಂದು 5 ವರ್ಷ 6 ವರ್ಷ ಮಾಡಿದಂತ ಲೈನ್ ಮ್ಯಾನ್ಗಳು ಈ ರೀತಿಯಾಗಿ ಯಾವುದೋ ಒಂದು ದುರಂತ ಸಾವನ್ನ ನೀವು ಪಡೆದ್ರೆ ಮುಂದೆ ಬರುವಂತ ಇನ್ನೊಬ್ಬ ಲೈನ್ ಮ್ಯಾನ್ಗಳಿಗೆ ಎಷ್ಟು ತೊಂದರೆ ಆಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಇವಾಗ ಅಪಾಯಿಂಟ್ಮೆಂಟ್ಸ್ಗಳು ನಡೀತಾ ಇಲ್ಲ, ಟೆಂಪ್ರವರಿ ಅಂತ ಇದ್ದಾರೆ. ಟೆಂಪ್ರವರಿ ಅವ್ರಿಗೂ ಒಂದಿಷ್ಟು ರಿಸ್ಟ್ರಿಕ್ಷನ್ಸ್ ಇದೆ, ಅವ್ರ ಕಂಬ ಹತ್ಬಾರ್ದು ಅಂತ ಇದೆ, ಇವೆಲ್ಲ ಇದೆ. ನೀವು ಈ ರೀತಿಯಾಗಿ ಅನುಭವಿಗಳಾಗಿ ನೀವು ಬದುಕಿ ಬಾಳ್ಬೇಕಾದಂಥವ್ರು ಈ ರೀತಿಯಾಗಿ ಒಂದು ಕಂಬದ ದುರಂತದಲ್ಲಿ, ಲೈನ್ ದುರಂತದಲ್ಲಿ ಸಾಯ್ತಾ ಇರೋದು ನಿಜವಾಗ್ಲೂ ಬೇಜಾರು ತಂದಿದೆ. ಇರ್ಲಿ, ನಿಮ್ಮ ಜೀವ ನಿಮ್ಮ ಹಕ್ಕು. ಇದಕ್ಕಿಂತ ಹೆಚ್ಚಾಗಿ ಒಂದು ಹಸನ ಕೆರೆವರೆಗೂ ಹೊಡ್ಕೊಂಡು ಹೋಗೋದು, ನೀರು ಕುಡ್ಸಕ್ಕೆ ಯಾರ ಕೈಯಿಂದನೂ ಆಗಲ್ಲ. ನೀರು ಕುಡಿಯೋದು ಬಿಡಿಯೋದು ನಿಮಗೆ ಬಿಟ್ಟಿದ್ದು, ನಿಮ್ಮ ಇಚ್ಛೆ. ಬದುಕ್ತೀರಾ, ನಿಮ್ಮ ಜೀವನ ಚೆನ್ನಾಗಿರುತ್ತೆ, ನಿಮ್ಮ ಕುಟುಂಬ ಜೀವನ ಚೆನ್ನಾಗಿರುತ್ತೆ, ನಿಮಗೆ ಸಂಬಳ ಕೊಡುವಂತ ಇಲಾಖೆ ಚೆನ್ನಾಗಿರುತ್ತೆ. ಇಲ್ಲ, ನನ್ನಿಷ್ಟ, ನಮ್ಮ ಮನ್ಸಿಗೆ ಬಂದಂಗೆ ಕೆಲಸ ಮಾಡೋದು, ನಾನು ಯಾವುದೇ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಬಳಸಲ್ಲ, ಅರ್ಥರಾಡ್ ಹಾಕಲ್ಲ, ಹೆಲ್ಮೆಟ್ ಹಾಕೊಳ್ಳಲ್ಲ, ನನಗೆ ಕಾಣದ ಕರೆಂಟು ಯಾವಾಗಾದ್ರೂ ನಿಮ್ಮನ್ನು ಬಲಿ ತಗೋಬಹುದು. ಒಟ್ಟಾರೆಯಾಗಿ ಹೇಳೋದು ಒಂದೇ ಮಾತು, ಸೇಫ್ಟಿ ಬಳಸಿ, ನಿಮ್ಮ ಜೀವ ಉಳಿಸ್ಕೊಳ್ಳಿ. ನಿಮ್ಮ ಜೀವ ನಿಮ್ಮ ಹಕ್ಕು. ಇಂಥ ಹಿರಿಯ ಒಬ್ಬ ಅನುಭವಿ ಲೈನ್ ಮ್ಯಾನ್ಗಳು ಹೇಳಿದಂಥ ಮಾತುಗಳನ್ನ ಕೇಳಿ ನಿಮ್ಮಲ್ಲೇ ಒಳಜಗಳಗಳನ್ನ ಬಿಡಿ. ಮೊದಲು ರಾಜಕಾರಣ ಬಿಡಿ, ನಿಮ್ಮಲ್ಲೇ ಅವ್ರ ಮೇಲೆ ಇವ್ರ ಮೇಲೆ ಅವರು ಚಾಡಿಗಳನ್ನ ಹೇಳೋದು ಬಿಡಿ. ಕೆಲಸ ಅಂತ ಬಂದಾಗ ನೀವೆಲ್ಲ ಒಂದೇ. ಕೆಲಸ ಮುಗಿದ್ಮೇಲೆ ನೀವು ಬಟ್ಟೆ ಕಿತ್ಕೊಂಡು ಅರ್ಧಾಕೊಂಡು ಕಿತ್ತಾಡ್ಕೊಳ್ಳಿ, ಅದ್ರದ್ದೇನು ತಪ್ಪಿಲ್ಲ. ಆದ್ರೆ ಕೆಲಸ ಅಂತ ಬಂದಾಗ, ಒಂದು ಲೈನ್ ಕ್ಲಿಯರೆನ್ಸ್ ತಗೊಂಡಾಗ ತಾಳ್ಮೆ ಇರಲಿ. ಫೋನ್ಗಳು ಬರ್ತಾ ಇರುತ್ತೆ, ಪ್ರೆಷರ್ ಇರುತ್ತೆ, ಪ್ರತಿಯೊಂದು ಇರುತ್ತೆ. ತಾಳ್ಮೆಯಿಂದ ಕೆಲಸ ಮಾಡಿ, ನಿಮ್ ಜೀವ ನೀವು ಉಳಿಸ್ಕೊಳ್ಳಿ. ಎಲ್ಲೋ ಕೂತಿರುವ ಒಬ್ಬ ಗ್ರಾಹಕನಿಗೆ ನಿಮ್ಮ ಪರಿಸ್ಥಿತಿ ನಿಜವಾಗ್ಲೂ ಗೊತ್ತಿರಲ್ಲ. ಅವನಿಗೆ ಬೇಕಾಗಿರೋದು ಕರೆಂಟು, ಅದನ್ನ ಅವನು ಬೇಡಿಕೆ ಇಡ್ತಾ ಇದ್ದಾನೆ ಹೊರತಾಗ್ಲಿ ಅವನಿಗೆ ನೀವು ಉಳಿತೀರಾ ಸಾಯ್ತೀರಾ ಅದ್ರ ಬಗ್ಗೆ ಅವನಿಗೆ ಪರಿವಿರಲ್ಲ. ಆದ್ರೂ ಒಂದಿಷ್ಟು ತಾಳ್ಮೆಯಿಂದ, ಶಾಂತಿಯಿಂದ, ನೆಮ್ಮದಿಯಿಂದ ಕೆಲಸ ಮಾಡಿ. ಇವತ್ತು ಮೇಸ್ತ್ರಿಯಾಗಿ ರಿಟೈರ್ಡ್ ಆದಂತಹ ನಮ್ಮ ಈಶ್ವರ್ ಸಾಹೇಬರು N7 ಸಬ್ ಡಿವಿಷನ್
ಕುರುಬರಳ್ಳಿ ಓಎಂಎಂ ರಿಟೈರ್ಡ್ ಆಗಿ 2 ತಿಂಗಳಾಗಿದೆ. ಆದಷ್ಟು ಅವ್ರಿಗೆ ನ್ಯಾಯ ಕೊಡಿಸುವಂತ ಕಾರ್ಯ 659 ಇಂದನೂ ಆಗಬೇಕು. ಸರ್ಕಾರನು ಒಂದಿಷ್ಟು ಒಲವು ತೋರಿಸ್ಬೇಕು. ಯಾಕಂದ್ರೆ ಸುಮಾರು 7,500 8,000 ಜನ 2006 ಮತ್ತು 7ನೇ ಸಾಲಿನಲ್ಲಿ ಅಪಾಯಿಂಟ್ ಆಗ್ತಾರೆ. ಅವರೊಂದಿಷ್ಟು ಜನ ರಿಟೈರ್ಡ್ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ರಿಟೈರ್ಡ್ ಆಗುವಂತ ಒಂದು ಮುಂದಿನ ವರ್ಷ ಒಂದು ಕನಿಷ್ಠ ಒಂದು 20 ರಿಂದ 25 ಜನ ರಿಟೈರ್ಡ್ ಆಗುವಂತಹ ಒಂದು ಚಾನ್ಸಸ್ ಸಹ ಇದೆ. ಅವ್ರದ್ದು ಜೀವನ ಹಿಂಗಾಗದೆ ಇರಲಿ. ಅವ್ರಿಗೂ ಒಂದು, ಯಾಕಂದ್ರೆ 60 ವರ್ಷಗಳು ದುಡ್ದಂತ ಒಂದು ಮನುಷ್ಯನಿಗೆ ಏನು ಸೆಕ್ಯೂರಿಟಿ ಕೆಲಸ ಮಾಡ್ಬೇಕಷ್ಟೇ ಅವ್ರು. ಅವತ್ತು ನಾವು ದೇವನಹಳ್ಳಿಲಿ ಅಲ್ಲಿ ಕೆಲಸ ಮಾಡುವಾಗ ಇಂಪ್ರೂವ್ಮೆಂಟ್ ಏರಿಯಾ, ಅವಾಗ ಕಂಬಗಳೆಲ್ಲ ಇರಲಿಲ್ಲ, ಲೈನ್ ಎಲ್ಲ ಇರಲಿಲ್ಲ. ಲೈನ್ ಎಳೆದ್ಬಿಟ್ಟು ಬಂದಾದ್ಮೇಲೆ ಲಾಸ್ಟ್ ಅಲ್ಲಿ ಒಂದ್ಸಲಿ ಬಂದ್ ನೋಡೋರು ಏಗಳು, ಆಮೇಲೆ ಬರೋರು ಮೇಸ್ತ್ರಿಗಳು. ಇಷ್ಟು ಕಂಬ ಎತ್ತಲೇಬೇಕು, ಇಷ್ಟು ಲೈನ್ ಎಳಿಲೇಬೇಕು, ಟ್ರಂಕ್ ಲೈನ್. ಹೊಸ ಲೈನ್ಗಳನ್ನ ಹಾಕ್ತಾ ಇದ್ರಿ ನೀವು ಅವತ್ತಿಗೆ? ಫುಲ್ಲು ಹೊಸ ಲೈನ್ಗಳು. ಏನು ಇನ್ನು ಏರ್ಪೋರ್ಟೇ ಬಂದಿರ್ಲಿಲ್ವಲ್ಲ, 2008 ಏರ್ಪೋರ್ಟ್ ಅವತ್ತಿನ ಡೆವಲಪ್ಮೆಂಟ್. ಇವಾಗ ನೀವು ಗುಂಡಿ ಹೊಡಿಯುವಾಗ ನಿಮ್ಗೇನು ಮಷಿನ್ಗಳಲ್ಲಿ ಗುಂಡಿ ಹೊಡಿಸ್ತಿದ್ರಾ? ಇಲ್ಲ, ಆರೆಕೋಲು ಸಂಖ್ಯೆ. ಎಷ್ಟು ಅಡಿ ಹೊಡಿತಾ ಇದ್ರಿ? ಕರೆಕ್ಟ್ ಆಗಿ 6 ಅಡಿ ಹೊಡಿತಾ ಇದ್ವಿ. 6 ಅಡಿ ಗುಂಡಿ. ಎಷ್ಟಕ್ಕೆ ಎಷ್ಟು ಹೊಡಿತಾ ಇದ್ರಿ? ಅಷ್ಟೇ ಹೊಡಿಬೇಕಾಗಿತ್ತು. ಅಲ್ಲ, 1 ಅಡಿ 1 ಅಡಿನ, 2 ಅಡಿಗೆ 2 ಅಡಿನ? ಅದು ಸಂಖ್ಯೆ ನೋಡ್ಕೊಂತಾ ಇದ್ವಿ. ಒಬ್ಬೊಬ್ರು ಚಿಕ್ಕದಿರ್ತಿತ್ತು, ಒಬ್ಬೊಬ್ರು ದೊಡ್ಡದಿತ್ತು. ನಾವು ಏನ್ ಮಾಡ್ತಾ ಇದ್ವಿ ಅಂದ್ರ ಕ್ರೈನ್ಗಳಿಲ್ಲ ಅವಾಗ, ಏನಿಲ್ಲ, ಕೈಯಲ್ಲೇ ಎತ್ಬೇಕಾಯ್ತು ಐಸೆ ಹೇಳ್ಬಿಟ್ಟು. ಅದಕ್ಕೆ ನಾವೇ 8 ಅಡಿ ಗುಂಡಿ ಹೊಡೆದು 3.5 ಅಡಿ 4 ಅಡಿಗೆ ಸ್ಲೋಪ್ ಮಾಡ್ಕೊಂತ ಇದ್ವಿ. ಅವಾಗ ಕಂಬನೆಲ್ಲ ಹಿಂಗ್ ಜರುಗಿಸ್ಕೊಂಡು ಐಸ ಹೇಳ್ಕೊಂಡು ಒಂದೇ ಸಲ ತಗೊಂಡ್ಬಂದು ಎತ್ತುತ್ತಾ ಇದ್ವಿ. ಇವಾಗ ಈ ಐಸಾ ಸಂಸ್ಕೃತಿ ಹೋಯ್ತು ಅಂತ ಕಾಣಿಸುತ್ತೆ ಇವತ್ತು. ಯಾಕಂದ್ರೆ ಕೆಲಸನೇ ಮಾಡ್ತಾ ಇಲ್ಲ. ಆ ಐಸಾನ ಒಂದ್ಸರಿ ಕೇಳ್ಬೇಕಲ್ಲ ನಿಮ್ ಬಾಯಲ್ಲಿ. ಅದು ಏನ್ ಗೊತ್ತಾ, ಆಮೇಲೆ ಒಂದು ದೇವ್ರ ಬಗ್ಗೆ ಹೇಳ್ತಾ ಇದ್ವಿ, ಒಂದೊಂದು ಮನುಷ್ಯರ ಬಗ್ಗೆ, ಒಂದು ಹುಡುಗಿ ಬಗ್ಗೆ, ಒಂದು ಏನೋ ಒಂದು ಕಲ್ಪನೆ ಹೇಳಿದ್ರೆ ಅವಾಗ ಅವ್ರಿಗೆ ಜೋಶ್ ಬರೋದು. ಆ ಜೋಶಲ್ಲಿ ಏನಾಗುತ್ತೆ ಅಂದ್ರೆ ಐಸಾ ಅಂತ ಎಲ್ಲಾರು ಹೇಳಾರಲ್ಲ, ಅವಾಗ ಅದೊಂದ್ಸರಿ ಐಸಾ ಹೇಳೋಣ, ಹೇಳಿ. ಏನಾದ್ರು ಹೇಳಿ, ಪರವಾಗಿಲ್ಲ. ಯಾಕಂದ್ರೆ ಇವತ್ತಿನ ಲೈನ್ ಮ್ಯಾನ್ಗಳಿಗೆ ಮೊಬೈಲ್ ಲೋಕದಲ್ಲಿ ಮುಳುಗೋಗಿದ್ದಾರೆ ಎಲ್ಲರೂ. ಇವತ್ತು ಏನ್ ಆಕ್ಸಿಡೆಂಟ್ಸ್ ಆಗ್ತಾ ಇದೆಯಲ್ಲ, ಇದಕ್ಕೆ ಆ ಮೊಬೈಲ್ ಅನ್ನೋದು ಒಂದು ಕಾರಣ ಆಗಿರ್ಬೋದು ಅಂತ ನಾನು ಊಹಿಸ್ತೀನಿ. ಅದೆಷ್ಟು ಸರಿನ ಎಷ್ಟು ತಪ್ಪು ಅವರೇ ವಿಮರ್ಶೆ ಮಾಡ್ಕೊಳ್ಳಿ. ನೋಡ್ತಿರುವಂತ ಲೈನ್ ಮ್ಯಾನ್ಗಳು ಒಂದು ಐಸ ಹೇಳಿ, ಯಾಕಂದ್ರೆ ಅದೊಂದು ಜೋಶು. ಯಾಕಂದ್ರೆ ನಾವು ಟೆಂಪ್ರವರಿ ಮಾಡುವಾಗ ಕೇಳಿಸ್ಕೊಂಡಿದೀವಿ, ಹೇಳಿದೀವಿ. ಹಂಗೆ ನಿಮ್ ಬಾಯಲ್ಲಿ ಹೇಳಿದ್ರೆ ದಯವಿಟ್ಟು ಅದು ಆ ಒಂದು ಸ್ಪಿರಿಟ್ ಅಲ್ಲಿ ನಮಗೆ ಏನ್ ಅನ್ಸುತ್ತೆ. ಈಗ ಹುಡುಗರು ಕಿಲ ಅಂತ ನೆಗಿತಾ ಇದಾರ, ಇಲ್ಲ ಎಲ್ಲಾರ್ಗು ಈ ಕಡೆ ನೋಡ್ರ ಅಲ್ಲೇ ಅಂತ ಅಂದ ತಕ್ಷಣ ಎಲ್ಲಾರು ಮೇಸ್ರು ಬೈತಾರ ಅನ್ಬಿಟ್ಟು ಎಲ್ಲಾರು ನೋಡೋರು. ಹಲೋ ಹುಡುಗಿರ ಅಂದ್ರೆ ಸಾಕು, ಅವಾಗ ಐಸಾ ಅನ್ನೋರು. ಅದು ನಮ್ಮ ಒಂದು ವಯಸ್ಸಲ್ಲಿ ಹಲೋ ಹುಡುಗರ ಐಸಾ, ನಮ್ಮ ಹುಡುಗರ ಐಸಾ, ಮಿಲಿಟರಿ ಹುಡುಗರ ಐಸಾ ಅಂತ ಹೇಳಿದಾಗ ಅವ್ರಿಗೆ ಏನೋ ಒಂದು ನಾವು ಜೋಶ್ ಬರೋದು. ನಾವು ಮೈಸ್ತ್ರಿಗಳು ಯಾವ ತರ ಹೇಳ್ತೀವಿ ಜೋರಾಗೆ, ಅವ್ರಿಗೆ ಕಾನ್ಸಂಟ್ರೇಷನ್ ಎಲ್ಲ ಅಲ್ಲಿ ಬರೋದು, ಅಲ್ಲಿ ಶಕ್ತಿ ಬರೋದು ಒಟ್ಟಿಗೆ. ಅದ್ಭುತ ಸರ್. ಮಿಲಿಟರಿ ತರ ಕಣ ನೀನ ಅಂದ್ರೆ ಅವನಿಗೊಂಥರ, ಅವನಿಗೂ ಉಬ್ಬಿಸ್ಬೇಕು, ಅವನಿಗೊಂದು ಒಳ್ಳೆ ಮಾತು ಹೇಳ್ಬೇಕು, ಕೆಲಸ ಮಾಡಿಸೋ ವಿಧಾನ. ನಾನು ರಿಟೈರ್ಡ್ ಆಗುವಾಗ ನನಗೆ ಒಂದು ಸುಮ್ಮನೆ ನಮ್ಗೆ ಹೇಳ್ಬಾರ್ದು, ಅದು ವಿಡಿಯೋ ಮಾಡಿದೀನಿ. ಎಲ್ಲಾರ್ನು ಜಾಣ ಅಂತ ಕರಿತಿದ್ದೆ. ಜಾಣ ಅವನ ಹೆಸರು ಹಿಡ್ದು ನಾನು ಯಾರನ್ನ ಕರೀತಾರ, ಬರ ಇಲ್ಲಿ ಜಾಣ, ಬರ ಇಲ್ಲಿ. ಏನ ನೀನು ವಯಸ್ಸು ಹುಡುಗ, ಆಗ್ಲಿ ಆಯ್ತು ಇಲ್ಲ ಆಯ್ತು ಮಿಸ್, ಎಲ್ಲಾರ್ನು ಜಾಣ ಅಂತಾನೆ ಕರಿತಿತ್ತು. ಪ್ರೀತಿಯಿಂದ ಮಾತಾಡಿಸ್ತಿದ್ವಿ ನಾನು ಯಾರು. ಆಮೇಲೆ ನನಗಿಂತ ಚಿಕ್ಕವನಿದ್ರು ನಮ್ಮ ಒಂದು ಲೈನ್ ಮ್ಯಾನ್ ಪರ್ಮನೆಂಟ್ ಇರೋರ್ನೆಲ್ಲಾರನ್ನ ಬಾರಣ, ನಾವು ಬಾಣ ಇಲ್ಲಿ ಬಾಣ ಅಂತ ಹೇಳಿದೆ. ನಾನು ಯಾರನ್ನೂ ಏಕವಚದ ಮಾತಾಡ್ದೇನೆ ಅಲ್ಲ, ಅದೊಂದು ಒಳ್ಳೆ ಹೆಸರು ತಗೊಂಡೆ. ಆಮೇಲೆ ಹಂಗೆ ದಷ್ಟಪುಷ್ಟವಾಗಿ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯ ಆಗ್ತಿತ್ತು ಎಲ್ಲಾರನ್ನೂ ಅಷ್ಟೇ ಪ್ರೀತಿಯಿಂದ ಮಾತಾಡ. ಅವ್ರಿಗೆ ಒಳಗಡೆ ಏನಾರ ಇರ್ಬೋದು, ಕೆಲಸ ಮಾಡುವಾಗ ಮಾತ್ರ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಅದೊಂದು ನನ್ನ N7 ಎಲ್ಲ ಆಗ್ಲಿ, ನಮ್ಮ ಜೈ ಯಾರನ್ನಾರ ಕೇಳಿದ್ರು ಒಂದು ಒಳ್ಳೆ ಹೆಸರು ತಗೊಂಡ್ ಬಂದೆ, ಒಳ್ಳೆ ನಡತೆ ತಗೊಂಡ್ ಬಂದೆ. ಆಮೇಲೆ ನನಗೆ ಯಾವ್ದು ಅಭ್ಯಾಸ ಇಲ್ಲ, ಬೀಡಿ ಸಿಗರೇಟ್ ಆಗಲಿ, ಏಲಕ್ಕಿ ಆಗಲಿ, ಪಾನ್ಪರ ಆಗಲಿ, ಅವೆಲ್ಲ ಏನಿಲ್ಲ. ಊಟ ಎಷ್ಟು ಅಷ್ಟೇ. ಆಮೇಲೆ ಯಾರಾದ್ರೂ ತಿನ್ಬೇಕಾದ್ರೂ ನನಗೆ ಸಂಕೋಚ, ಯಾಕಂದ್ರೆ ನಾನು ಅಲ್ಲಿ ದೇವನಹಳ್ಳಿಲಿ ಕೆಲಸ ಮಾಡುವಾಗ ಅನ್ನ ಸಾಂಬಾರು 9 ರೂಪಾಯಿ, 9 ರೂಪಾಯಿ ಗತಿ ಇರಲಿಲ್ಲ ನನಗೆ. ಪಾಪ ಎಲ್ಲಾರು 5 ರೂಪಾಯಿ 2 ರೂಪಾಯಿ ಸೇರಿಸಿ ಕೊಡೋರು, ಕಷ್ಟಪಟ್ಟಿದ್ದವ. ಇವತ್ತು ಚೆನ್ನಾಗಿದ್ದೀನಿ.
ನಾನೇ ಎಲ್ಲಾರ್ಗು ಏನೋ ನನ್ನ ಕೈಲಾದಿಷ್ಟು ತುಂಬಾ ಏನು ಕೊಡ್ಲಿಲ್ಲ ಅನ್ನೋ ಕಾಫಿ ಯಾರ ಕುಡಿಸ್ತಾ ಇದ್ದೆ. ಬರ ಇಲ್ಲಿ ಎಲ್ಲಾರು ಕಾಫಿ ಹೇಳ, ಅದು ಇರ್ಲಿ. ನಾನು 20 ರೂಪಾಯಿ ಖರ್ಚು ಮಾಡಿದ್ರೆ ಇವತ್ತು ನನಗೆ ಚೆನ್ನಾಗಿಟ್ಟಿದ್ದ ಅಂತ ದೇವ್ರಂತ ಮಾಡ್ತಾ ಇದ್ದೆ. ಯಾವ ಹುಡುಗರ್ನ ಕೇಳ್ತೀನಿ, ಈಶ್ವರ್ ಮಿಸ್ತ್ರಿ ಅಂತ ಇದ್ರಲ್ಲ, ಹೇಗಿದ್ರು ಅವ್ರ ಗುಣ ಹೇಗೆ ಅಂತ ಕೇಳಿ ಹೇಳ್ತಾ ಒಳ್ಳೆ ಹೆಸರು ತಗೊಂಡ್ ಬಂದೆ. ಆ ಥರನೇ ನನಗೆ ಒಳ್ಳೆ ಹೇಳಿ ಸೂಪರ್ ಜಿಮಿತಿ. ನಾನು 2 ವರ್ಷ ಕೆಲಸ ಮಾಡಿದೆ ಜೂನಿಯರ್ ಅಸಿಸ್ಟೆಂಟ್ ಆಗಿ, ಪ್ರಮೋಟ್ ಮಾಡ್ತಾ ಇದ್ದೆ ಕೇರ್ ಸರ್ಕಲ್ ಅಲ್ಲಿ. ಆಮೇಲೆ ನನ್ನನ್ನು ಅಲ್ಲಿ ಯಾರೋ ಬಂದ್ರು ಅಂದ್ಬಿಟ್ಟು ತೆಗೆದ್ಬಿಟ್ಟು ನನ್ಗೆ ಅಲ್ಲ ಹಾಕಿದ್ರು. ಅಲ್ಲೂ ಒಳ್ಳೆ ಹೆಸರು ತಗೊಂಡೆ. ಇವತ್ತು ನಾನು ರಿಟೈರ್ಡ್ ಆದ್ಮೇಲೆ ಅಲ್ಲಿರೋರೆಲ್ಲ ಬಂದು ಸನ್ಮಾನ ಮಾಡ್ಬೋದು. ಇವತ್ತು ಫೋಟೋ ಇದೆ. ಅಲ್ಲಿಂದ ದೇವನಹಳ್ಳಿಯಲ್ಲಿ ಬಿಟ್ಟು ಬಂದವ್ ನಾನು. ದೇವನಹಳ್ಳಿಲಿ ಬಿಟ್ಟು ಬಂದೆ, ಅಲ್ಲಿಂದ ವಿದ್ಯಾನಗರ ಕ್ರಾಸ್ ಬಂದೆ. ಅವರಲ್ಲಿ ಎಷ್ಟು ಜನ ಬಂದಿದ್ರು ಗೊತ್ತಾ ಅವತ್ತು. ಬೆಸ್ಕಾಮ್ KPTCL ಅಂತೆಲ್ಲ ಇದು ಬೆಸ್ಕಾಮರ್ ಹೋಗಿದ್ದಾರೆ. ಓಕೆ, ಬೆಸ್ಕಾಮರ್ ಇದರಿಂದ ನಿಮ್ಗೆ ಅನ್ಯಾಯ ಆಗ್ತಾ ಇದೆಯಾ ಸರ್? ತುಂಬಾ ಅನ್ಯಾಯ. ಯಾಕಂದ್ರೆ ಅದು ಹೇಳ್ಕೊಳಕ್ ಹೋದ್ರೆ ಅದು ಯಾವ ತರ ಹೇಳ್ಬೇಕು ಅನ್ನೋದೇ ನನಗೂ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಏನ್ ಸಮಸ್ಯೆ ನಡೀತಾ ಇದೆ ಏನ್ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಲ್ಲಿ ನಮ್ಗೆ ಹೈಕೋರ್ಟ್ ಆರ್ಡರ್ ಆಗಿದ್ರು ಕೊಡ್ಬೇಕು ಅವ್ರಿಗೆ ಅಂತ ಹೇಳಿದ್ರು, ಇವ್ರು ಯಾಕೋ ಕೊಡ್ತಾ ಇಲ್ಲ. ಇವ್ರೇನೋ ಮೊರೆ ಹೋಗಿದಾರಂತೆ, ಅವ್ರು ಸರಿಯಾಗಿ ದುಡ್ಡು ಕೊಡ್ತಾ ಇಲ್ಲ, ಅವ್ರು ಕೇಸಿಗೆ ಸರಿಯಾಗಿ ಬರ್ತಾ ಇಲ್ಲ. ಇವರು ಹೋದಾಗ ನಮ್ಗೆ ಇವಾಗ ಬೇಸಿಗೆ ರಜೆಗಳು ಬಂತು ಮಧ್ಯದಲ್ಲಿ, ಅವ್ರು ಇರಲ್ಲ, ಜಡ್ಜ್ ಇರಲ್ಲ, ಅವ್ರು ಇರಲ್ಲ, ಡೇಟ್ ಕೊಟ್ಕೊಂಡು ಇಲ್ಲಿವರೆಗೂ ಹೋಗ್ತಾನೆ ಇದಾರಪ್ಪ. ನಾನು 5 ವರ್ಷದಿಂದನೂ ನೋಡ್ಕೊಂಡು ಬರ್ತಾ ಇದ್ದೀನಿ, ಇವತ್ತಾಗತ್ತೇನೋ ನಾಳೆ ಆಗುತ್ತೇನೋ ಏನೋ ಮಾಡ್ಕೊಡ್ತಾರೇನೋ ಅಂತ. ಹೀಗೇ ಮುಂದುವರ್ಕೊಂಡು ಹೋಗ್ತಾನೆ ಇದ್ದಾರೆ. ಅವಾಗ ರಾಮಕೃಷ್ಣ ಅವರು ಇದ್ರು, ಅವಾಗ ನಾನು ಮಾಡ್ಕೊಡ್ತೀನಿ ಅಂತ ಅವ್ರು ಭರವಸೆ ಕೊಟ್ಟಿದ್ರು. ಅವರು ದಿನ ರಿಟೈರ್ಡ್ ಆಗೋದ್ರು. ಇವಾಗ ಲಕ್ಷ್ಮೀಪತಿ ಅವ್ರು ಬಂದ್ರು, ನಾನು ಮಾಡ್ಕೊಡ್ತೀನಿ ಅಂತ ಅಂದ್ರು. ಲಕ್ಷ್ಮೀಪತಿ ಅವರಿಗೆ ಇನ್ನೊಂದು 2-3 ತಿಂಗಳು ಇರ್ಬೋದು, ಅವರು ರಿಟೈರ್ಡ್ ಆಗ್ತಾ ಇದ್ದಾರೆ. ಹೀಗೆ ಮಾಡ್ಕೊಂಡು ಕೊಡಿಸ್ತೀನಿ ಅಂದ್ಬಿಟ್ಟು ನಾವು ಇಷ್ಟು ಕಷ್ಟಪಟ್ಟು ಇಷ್ಟು ದುಡಿದು ಡಿಪಾರ್ಟ್ಮೆಂಟಿಗೆ ಏನೋ ಪ್ರತಿಫಲ ಸಿಕ್ಲಿಲ್ಲ. ನಾನು ರಿಟೈರ್ಡ್ ಆಗುವಾಗ ಸುಮ್ಮನೆ ಬರೀ ಕೈಯಲ್ಲಿ ಬಂದೆ, ಬರೀ ಹೂನಾರ ಹಾಕಿದ್ರು ಸುಮ್ಮನೆ ಬಂದು ಒಂದು ವಾರಕ್ಕೆ ನನಗೆ ಒಂದು 4.5 ಲಕ್ಷ ರೂಪಾಯಿ ನನ್ನ ಸರ್ವಿಸ್ ದುಡ್ಡು ಅಂತ ಕೊಟ್ಟರು ಅಷ್ಟೇ. ಸೆಟಲ್ಮೆಂಟ್ ಅಷ್ಟೇ. ಅದು ಬಿಟ್ಟರೆ ನನಗೆ ಇನ್ಯಾವುದು ಬರಲಿಲ್ಲ. ಯೂನಿಯನ್ನಿಂದ ಒಂದು 15,000 ರೂಪಾಯಿ, ಅದು ಬಿಟ್ಟರೆ ಇನ್ನೂ ಇಲ್ಲ. ಸರ್, ಇವಾಗ ನಿಮ್ಮ ಬ್ಯಾಚ್ ಏನಿದೆಯಲ್ಲ 2006 ಬ್ಯಾಚ್, ಹೌದು, ಎಷ್ಟು ಜನ ರಿಟೈರ್ಡ್ ಆಗಿದ್ದೀರಾ ಸರ್ ಇವಾಗ ಆ ಬ್ಯಾಚ್? ನಾನು ತಿಳಿದಂಗೆ ಒಂದು 10 ಜನ ರಿಟೈರ್ಡ್. 10 ಜನ ರಿಟೈರ್ಡ್ ಆಗಿದ್ದೀರಾ? 10 ಜನ ರಿಟೈರ್ಡ್ ಆಗಿದ್ದಾರೆ. ಏನೇನು ಇಲ್ಲ ಪಾಪ. 10 ಜನನು ಇವತ್ತು ಜೀವನ ಬೀದಿ ಪಾಲಾಗಿದೆ ಅಂದ್ರೆ ಖಂಡಿತ 100%. ಎದೆ ತಟ್ಕೊಂಡು ನಾನು 100 ಜನದ ಬಗ್ಗೆ ಅವರು ಎಲ್ಲಿ ಕರೆದ್ರೆ ಹೇಳ್ತೀನಿ. ತುಂಬಾ ಕಷ್ಟ, ಜೀವನ ಮಾಡೋದೇ ಕಷ್ಟ. ಮತ್ತೆ ಹೆಂಗ್ ಜೀವನ ಮಾಡ್ತಾ ಇದ್ದೀರಾ ಸರ್? ಹೆಂಗ್ ಜೀವನ ಮಾಡ್ಬೇಕು ಅನ್ನೋದು ಯಾರಿಗತ್ರ ಹೇಳ್ಕೊಳ್ಳೋದು? ಇಲ್ಲಿ ನಾವು ಯಾರ ಹತ್ರ ಹೇಳ್ಕೊಳ್ಳೋದು? ಹಿಂಗೆ ಎಲ್ಲಾರು ಒಂದು ಭಾಷಣ ಅದು ಇದು ಮಾಡುವಾಗ ನಾವು ಮಾಡ್ಬಿಡ್ತೀವಿ, ನಾವು ಮಟ್ಬಿಡ್ತೀವಿ, ನಾವು ಅದು ನೋಡಿದ್ವಿ ಇದು ನೋಡಿದ್ವಿ, ಬರೀ ಇದೇ ಕಥೆಗಳನ್ನೇ ಹೇಳ್ಕೊಂಡು ಹೋಗ್ತಾರೆ. ನಾವಂತೂ ಏನ್ ಮಾಡೋದು? ಇವತ್ತು ದೇವ್ರ ಹತ್ರ ಹೋದಾಗ ಏನ್ ಕೇಳೋದು? ಈಗ ನಮ್ಮ ಒಂದು ಇದು ಯಾರ ಹತ್ರ ತೋರಿಸ್ಕೊಳ್ಳೋದು, ಯಾರ ಹತ್ರ ಹೇಳ್ಕೊಳ್ಳೋದು? ನಮ್ಮ ಕತೆ ಯಾರು ಕೇಳೋರು ಯಾರಿಲ್ಲ. ಒಟ್ಟಲ್ಲಿ ಮಕ್ಕಳು, ಮಡದಿ, ಸ್ಕೂಲು ನಡೆಸೋದು, ಬಾಡಿಗೆ ತುಂಬಾ ಕಷ್ಟ. ತುಂಬಾ ಕಷ್ಟ. ಒಂದೊಂದು ಹೊತ್ತು ಊಟ ಮಾಡೋದನ್ನು ಭಾರಿ ಕಷ್ಟ. ಈಶ್ವರ್ ಸರ್, ಇವತ್ತು ಒಂದಿಷ್ಟು ಲೈನ್ಮ್ಯಾನ್ಗಳು ಕೋಟಿ ಬೆಲೆ ಬಾಳ್ತಾ ಇದ್ದಾರೆ. ಅದು ನಿಮ್ ಗಮನಕ್ಕೂ ಬಂದಿರುತ್ತೆ. ಕೋಟಿಗಟ್ಟಲೆ ಬೆಲೆ ಬಾಳ್ತಾ ಇದ್ದಾರೆ. ಅದು ಪಿತ್ರಾರ್ಜಿತ ಆಸ್ತಿ ಅಲ್ಲ, ಅವರೇ ಮಾಡ್ಕೊಂಡಂತ ಆಸ್ತಿ. ಅಂತವ್ರ ಮಧ್ಯದಲ್ಲಿ ನೀವು ಒಂದು ಮನೇನೂ ಮಾಡ್ಕೊಳ್ಳಿದ್ದಂಗೆ ಹೆಂಗ್ ಜೀವನ ಮಾಡಿದ್ರಿ? ಅದು ನನಗೆ ಅದೊಂದು ಗೊತ್ತಿಲ್ಲ. ಅದು ಹೆಂಗ್ ಬಂತು, ಏನ್ ಮಾಡಿದ್ರು ಏನಂತ ಅಲ್ಲ, ಅವರು ಏನ್ ಮಾಡಿದ್ರು ಅನ್ನೋದಲ್ಲ, ಅಂತವರ ಮಧ್ಯದಲ್ಲಿ ನೀವು ಇವತ್ತೊಂದು ಬಾಡಿಗೆ ಮನೆಯಲ್ಲಿ ಇರ್ತೀರಲ್ಲ, ಯಾಕೆ ಅಂತ ನಾನು ಕೇಳ್ತಾ ಇರೋದು. ನೀವ್ಯಾಕೆ ಮಾಡಕ್ಕಾಗ್ಲಿಲ್ಲ ಆತರ? ನಾನು ಆ ದಾರಿಗೆಲ್ಲ ಏನು ಹೋಗ್ಲಿಲ್ಲ, ಎಲ್ಲೂ ನನ್ನ ಆಸೆನೂ ಪಡ್ಲಿಲ್ಲ, ಏನೇನೋ ಆಸೆನೂ ಪಡ್ಲಿಲ್ಲ ಸರ್. ನನ್ನ ಕೆಲಸ ಆಯ್ತು, ನನ್ನ ಮನೆ ಆಯ್ತು, ಅಷ್ಟೇ ಬಂದೆ ನಾನು. ಯಾರ ಹತ್ರ ನಾನು ಇವತ್ತು ರಿಟೈರ್ಡ್ ಆಗಿದ್ದೀನಿ. ಯಾರಾದ್ರೂ ನನ್ನ N7 ಆಗ್ಲಿ, ಗೊರಗೊಂಡಪಳ್ಳಿದಾಗ್ಲಿ, ಮಹಾಲಕ್ಷ್ಮಿ ಲೇಔಟ್ ಆಗ್ಲಿ, ಯಾರಾದ್ರೂ 10 ರೂಪಾಯಿಗೆ ಆಸೆ ಪಟ್ಟವನು ಅಂತ ಅನ್ನಿಸ್ಕೊಳ್ಳಿಲ್ಲ. ನನ್ನ ಆಸೆನೂ ಪಡೋಲ್ಲ, ಇನ್ನು ಮುಂದೇನೂ ಆಸೆ ಪಡಲ್ಲ, ನಾನು ಇವತ್ತು ಆಸೆ ಪಡಲ್ಲ. ಏನೋ ಒಂದು ಜೀವನ ದೇವ್ರು ನಡೆಸ್ಕೊಂಡು ಹೋಗ್ತಾ ಇದ್ವಿ. ಅಕಸ್ಮಾತ್ ನನಗೇನೋ ಒಂಚೂರು ಇಲ್ಲಿ ದೇವ್ರು
ಹೆಂಡತಿ ಏನೋ ಒಂದು ಇರೋದಕ್ಕೆ ಹೆಂಗ ನಡ್ಕೊಂಡು ಹೋಗ್ತಾ ಇದೆ. ನನಗೆ ಅದು ಇಲ್ಲದೆ ಹೋಗಿದ್ರೆ ನಿಜವಾಗ್ಲೂ ಅದನ್ನು ಒಂದು 2,000 ರೂಪಾಯಿ ಸಂಬಳ ಆ, ಬಾಡಿಗೆ ಮನೆ ಕಟ್ಕೊಂಡು ಹೋಗಕ್ಕೂ ಹಾಕ್ತಾ ಇರ್ಲಿಲ್ಲ. ಸರ್, ಈಶ್ವರ್ ಅವ್ರದ್ದು ಯಾವ ಊರು? ನಂದು ನೇಟಿವ್ ಪ್ಲೇಸು ಮಳವಳ್ಳಿ. ಮಳವಳ್ಳಿ. ಮಳವಳ್ಳಿ ಹತ್ರ ಕೊರೆಗಾಲ ಅಂತ. ಅಪ್ಪ ಅಮ್ಮ ಏನ್ ಮಾಡ್ತಿದ್ರು? ಇಲ್ಲ, ಅಪ್ಪ ಅಮ್ಮ ವಯಸ್ಸಾಯ್ತು, ತೀರೋದ್ರು. ಅಲ್ಲ, ಏನ್ ಮಾಡ್ತಿದ್ರು? ಅವ್ರು ನಮ್ಮ ತಂದೆಯವರು 73ರಲ್ಲೇ ರಿಟೈರ್ಡ್ ಆಗಿದ್ರು. ಇದ್ರೊಳಗೆ KEB ಇದ್ರು. ಅವ್ರು KEB KEB 73ರಲ್ಲಿ. ಅಂದ್ರೆ ಅವರು ಮೈಸೂರು ಎಲೆಕ್ಟ್ರಿಕಲ್ ಇದ್ರಲ್ಲಿ ಅಪಾಯಿಂಟ್ ಆದವರು. ಮೈಸೂರು ಸ್ಟೇಟ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಪಾಯಿಂಟ್ ಆದವರು. 1973 ಆಗಸ್ಟ್ ತಿಂಗಳಲ್ಲಿ ರಿಟೈರ್ಡ್. ಓ, ಸ್ವತಂತ್ರ ಪೂರ್ವದ ಪವರ್ ಮ್ಯಾನ್ ನಿಮ್ ತಂದೆ. ಏನ್ ಹೆಸರು ಸರ್ ಅವ್ರು? ಕೆ ಲಿಂಗ ಅಂತ. ಅಷ್ಟೇ. ಲಿಂಗ ಏನು ಎಲ್ಲ, ಲಿಂಗಪ್ಪನೂ ಅಲ್ಲ. ಓದಕ್ ಬರೆಯಕ್ ಅದೇ 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 ಅವತ್ತಿಗೆ ಏನೋ ಒಂದು ಹೆಸರು ಹೇಳಿರ್ತಾರೆ, ಬರ್ಕೊಂಡಿರ್ತಾರೆ. ಲಿಂಗ ಅಷ್ಟೇ. ಎಲ್ಲಿ ಸರ್ವಿಸ್ ಮಾಡಿದ್ರು ಸರ್ ಅವರು? ಅವ್ರು ಶಿವಮೊಗ್ಗ, ಭದ್ರಾವತಿ ಅಲ್ಲೆಲ್ಲ ಮಾಡ್ಕೊಂಡು ಬಂದು, ಅವಾಗ ಇದು ಕಾವೇರಿ ಭವನ ಇನ್ನ ಕಟ್ಟಿರ್ಲಿಲ್ಲ. ಅದು ಗೂಡ್ಸೆಡ್ ರೋಡ್ ಅಲ್ಲಿ KEB ಇತ್ತು. ಅವಾಗ ಸ್ಟೋರ್ ಅಲ್ಲಿ ಬಂದು ಸ್ಟೋರ್ಗೆ ಹಾಕಿದ್ರು. ಅವ್ರಿಗೆ ಒಂದ್ಸಲಿ ಲಾರಿ ಆಕ್ಸಿಡೆಂಟ್ ಆಗಿ ಸ್ಟೋರ್ಗೆ ಹಾಕಿದ್ರು. ಆವಾಗ ಕಾವೇರಿ ಭವನಲ್ಲಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದಾಗ ಇಲ್ಲಿಂದ ಗೂಡ್ಸೆಡ್ ಅಲ್ಲಿ ಸಿಮೆಂಟ್ ಚೆಲ್ಲಿ ಸಪ್ಲೈ ಮಾಡುವಾಗ ಅಲ್ಲಿದ್ರು. ಓ, ಅಂದ್ರೆ ಇವರು 1902ರಲ್ಲಿ ಪ್ರಾರಂಭ ಆದಂತ ಏನು ವಿದ್ಯುತ್ ಶಕ್ತಿ ಪ್ರಾರಂಭ ಏಷ್ಯಾದಲ್ಲಿ ಆ ಮೊದಲಿನ ಬ್ಯಾಚ್ ಅಲ್ಲಿ ಎರಡನೇ ಬ್ಯಾಚ್ ಎಲ್ಲ ಅಪಾಯಿಂಟ್ ಆಗಿರುವಂತ ನಿಮ್ ತಂದೆಯವರು ಲಿಂಗ ಅಂತ. ಆಗ್ಲಿ ಸರ್, ನೋಡಿ ಅವತ್ತಿನ ನಿಮ್ಮ ತಂದೆಯವರು ವಿದ್ಯುತ್ ಇಲಾಖೆಯಲ್ಲೇ ದುಡಿದು ಅವರು ರಿಟೈರ್ಡ್ ಆದ್ಮೇಲೆ ಇವತ್ತು ನೀವು ದುಡಿದು ನೀವು ರಿಟೈರ್ಡ್ ಆಗಿ ನಮ್ಮ ತಂದೆ ಮಾಡಿ ಪುಣ್ಯ. ಎಷ್ಟು ಖುಷಿ ಇದೆ ಸರ್ ನಿಮ್ಗೆ ಈ ಇಲಾಖೆಯಲ್ಲಿ ಕೆಲಸ ಮಾಡಿರೋದು? ತುಂಬಾ ಖುಷಿ ಇದೆ. ತುಂಬಾ ಖುಷಿ ಇದೆ. ಏನ್ ಹೇಳ್ತೀರಾ ಸರ್ ಇಲಾಖೆ ಬಗ್ಗೆ? ಅದೇ ಈ ಇಲಾಖೆನ ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೆ ಅಧಿಕಾರಿಗಳು ಬಂದು ಕ್ಲೀನಾಗಿ ನಡೆಸ್ಕೊಂಡು ಹೋಗ್ಬೇಕು. ಇಲ್ಲಾಂದ್ರೆ ಇವತ್ತಿಲ್ಲ ನಾಳೆ ಪ್ರೈವೇಟ್ಗೆ ಹಾಕ್ಬಿಡುತ್ತೆ. ಎಲ್ಲರೂ ಸೋಮಾರಿ ಆಗ್ಬಾರ್ದು. ನಾನು ತಗೋತಾ ಇದ್ದೀನಿ ದುಡ್ಡು, ನಾನು ಬದುಕ್ಬೇಕಂತ ಬರುತ್ತೆ. ಕೆಲಸ ಮಾಡ್ಬೇಕು, ಕಷ್ಟಪಟ್ಟು ಕೆಲಸ ಮಾಡ್ಬೇಕು. ಸುಮ್ಮನೆ ಹೋಟ್ಲ ಹೊಡ್ಕೊಂಡು ಹೋದ್ರೆ ಏನೂ ಪ್ರಯೋಜನ ಇಲ್ಲ. ಅದು ಆತ್ಮಸಾಕ್ಷಿಯಾಗಿ ಕೆಲಸ ಮಾಡ್ಬೇಕು. ಈಗ ಎಲ್ಲ ತಂದೆ ಸತ್ತಿರೋರೇ ಮಕ್ಕಳು ಬಂದಿದ್ದಾರೆ. ಅವ್ರಿಗೆ ಕಷ್ಟ ಅನ್ನೋದು ಏನಿಲ್ಲ, ಸುಖ ಅನ್ನೋದು ಏನಿಲ್ಲ. ಆದ್ರೆ ಇವತ್ತು ನಾನು ತಗೋತಾ ಇರೋ ಸಂಬಳ ಇವಾಗ ಗೊತ್ತಾಗ್ತಾ ಇದೆ, 1 ರೂಪಾಯಿದು ನನಗೆ ಕಷ್ಟ ಏನನ್ನೋದು. ಇವತ್ತು ಸಂಬಳ ಬರ್ತಿತ್ತು, ಬಿಡೋ ಮಗ, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೋದು. ಏನಿಲ್ಲ, ಬೇರೆ ಇಲಾಖೆಯಲ್ಲಿ ನಮ್ಮಷ್ಟು ಸಂಬಳ ಯಾರು ಕೊಡಲ್ಲ. ಪುಣ್ಯ ಮಾಡಿದೀವಿ ಈ ಡಿಪಾರ್ಟ್ಮೆಂಟಿಗೆ. ಬಟ್ ಏನಂದ್ರೆ ಆ ದೇವ್ರ ಮೆಚ್ಚೋ ತರ ತಂದೆ ತಾಯಿ ಒಳ್ಳೆ ಬೆಲೆ ಕೊಟ್ಕೊಂಡು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಅವನು 1-4 ದಿನ ಇರ್ತಾನೆ. ಒಂದು ಲೈನ್ ಮ್ಯಾನ್ ಆಗಿ ಬೆಸ್ಕಾಂ ಅಲ್ಲಿ ಅಥವಾ ಎಸ್ಕಾಂಗಳಲ್ಲಿ ಕೆಲಸ ಮಾಡದಂತ ಒಬ್ಬ ಮನುಷ್ಯ ಸೆಕ್ಯೂರಿಟಿ ಕೆಲ್ಸಕ್ಕೆ ಹೋಗೋಂತ ಪರಿಸ್ಥಿತಿ ಬರ್ತಾ ಇದೆ. ಇದಾಗದೇ ಇರ್ಲಿ, ಇದು ದೌರ್ಭಾಗ್ಯ. ಸರ್ಕಾರಗಳು ಆದಷ್ಟು ಬೇಗ ಕಣ್ತೆಗೆದು ಇವ್ರ ಮೇಲೆ ಒಂದು ಸ್ಪೆಷಲ್ ಕಾಳಜಿ ವಹಿಸಿ, ವಿಶಿಷ್ಟ ಕಾಳಜಿಯಿಂದ ಇವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಆಗ್ಲಿ ಅಂತ ಹೇಳ್ತಾ, ನಿಮ್ಮ ವಾಣಿ ಕಡೆಯಿಂದ ಏನು ನಿವೃತ್ತರಾದಂತಹ ಈಶ್ವರ್ ಸರ್ಗೆ ಒಂದು ಪುಟ್ಟ ಸನ್ಮಾನ ನಮ್ಮ ಕಡೆಯಿಂದ. ಯಾಕಂದ್ರೆ ಈ ಒಂದು ನಿರಂತರ 30 ವರ್ಷಗಳ ಸೇವೆ ಸುಮ್ಮನೆ ನಾವು ಅನ್ಕೋಬಹುದು, ಏನೋ 30 ವರ್ಷ ಸರ್ವಿಸ್ ಮುಗಿಸಿದರೆ ಅದೇನು ದೊಡ್ಡದು ಅಂತ ಅಲ್ಲ. ಅವತ್ತು ಇಂಥ ಹಿರಿಯರೆಲ್ಲ ಕಂಬ ನೆಟ್ಟು, ತಂತಿ ಎಳೆದು, ಟ್ರಾನ್ಸ್ಫಾರ್ಮರ್ಗಳನ್ನ ಸ್ಥಾಪಿಸಿದ್ದಕ್ಕೆ ಇವತ್ತು ಇಲಾಖೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಇವತ್ತು ನೋಡಿ, ಯಾವುದೇ ಆಗ್ಲಿ ಒಂದು ಬೀಜದಿಂದ ಪ್ರಾರಂಭವಾಗಿ ಒಂದು ಮರ ಆಗುತ್ತೆ. ಇವತ್ತು ಮರ ಆಗಿದೆ. ಆ ಬೀಜ ನೆಟ್ಟಂತವ ಲೈನ್ಮ್ಯಾನ್ಗಳಲ್ಲಿ ಇವರು ಸಹ ಇವತ್ತು ಇವರು ಕೆಲಸ ಮಾಡಿದಂತ ಹಲವು ಭಾಗಗಳಲ್ಲಿ ಇವರು ಕಂಬ ನೆಟ್ಟು ತಂತಿ ಎಳೆದಿರುವಂತ ಹಲವಾರು ಉದಾಹರಣೆಗಳು ನೋಡ್ಬೋದು. ಅಂತ ಒಂದು ಶ್ರಮಜೀವಿಗಳು ಅವ್ರು ಹಾಕಿಕೊಟ್ಟ ದಾರಿಯಲ್ಲಿ ಇವತ್ತು ಇಲಾಖೆ ಕೂಡ ನಡೀತಾ ಇದೆ. ಆಗ್ಲಿ, ಇವ್ರಿಗೊಂದು ಪುಟ್ಟ ಸನ್ಮಾನ ಮಾಡ್ತಾ ಈ ಕಾರ್ಯಕ್ರಮನ ಎಲ್ಲಿಗೆ ಮುಗಿಸೋಣ. ನಮಸ್ಕಾರ.